ಲೋಕಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಭೀಮಾ ಜ್ಯುವೆಲ್ಲರ್ಸ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ, ಫ್ಯಾಮಿಲಿ ಫ್ಯಾಷನ್. ನಮಸ್ಕಾರ ವೀಕ್ಷಕರೇ, ಲೋಕಸಮರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಲೋಕಸಭೆಯ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಕರ್ನಾಟಕದಲ್ಲಿ ಒಟ್ಟು 2 ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ನಾಳೆ ಮೊದಲನೇ ಹಂತದ ಚುನಾವಣೆ ನಡೀತಾ ಇದ್ರೆ ಮೇ 7ನೇ ತಾರೀಕಿಗೆ 2ನೇ ಹಂತದ ಚುನಾವಣೆ ನಡೆಯಲಿದೆ. ಚುನಾವಣೆಯ ಪ್ರಯುಕ್ತ ಉಡುಪಿ ಜಿಲ್ಲೆಯಾದ್ಯಂತ ವಿಶೇಷವಾದ ಮತಗಟ್ಟೆಗಳು ಮತದಾರರನ್ನು ಸೆಳೆಯುತ್ತಿದೆ. ಮತಗಟ್ಟೆಗಳಿಗೆ ತುಳುನಾಡಿನ ಒಂದು ಸಾಂಸ್ಕೃತಿಕ ಸ್ಪರ್ಶವನ್ನ ಈ ಬಾರಿ ನೀಡಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಅನೇಕ ಮತಗಟ್ಟೆಗಳನ್ನ ನಾವು ಕಾಣಬಹುದು. ಆ ಮತಗಟ್ಟೆಗಳು ಮತದಾರರನ್ನ ಸೆಳಿತಾ ಇದೆ. ಅಂದ್ರೆ ವಿಶೇಷವಾಗಿ ಮತಗಟ್ಟೆಗಳನ್ನ ಅಲಂಕರಿಸಲಾಗಿದೆ. ಉಡುಪಿ ನಗರಸಭೆ ವಿಶೇಷ ಮತಗಟ್ಟೆಗಳನ್ನ ರೂಪಿಸಿ ಗಮನವನ್ನ ಸೆಳೆದಿರುವಂತದ್ದು. ಇನ್ನು ಮತದಾರರನ್ನ ಸೆಳೆಯಲು ವಿಶೇಷವಾದ ಮತಗಟ್ಟೆಗಳನ್ನು ಕೂಡ ನೀವು ವಿಜುವಲ್ ಮೂಲಕ ನೋಡ್ತಾ ಇದ್ರಿ, ಯಾವ ರೀತಿಯಲ್ಲಿ ಅದನ್ನ ಸಿದ್ಧಗೊಂಡಿದೆ ಅನ್ನುವಂಥದ್ದನ್ನ. ಉಡುಪಿ ನಗರಸಭೆ ವಿಶೇಷ ಮತಗಟ್ಟೆಗಳನ್ನು ರೂಪಿಸಿ ಗಮನವನ್ನ ಸೆಳೆಯುವಂಥದ್ದು. ಮತಗಟ್ಟೆಯ ಎದುರು ಪಾರಂಪರಿಕ ಮನೆಯಂತೆ ರೂಪಿಸಿ ಗಮನವನ್ನ ಸೆಳೆಯಲಾಗಿದೆ. ದನ ಕರುಗಳ ಆಕೃತಿ ಮತದಾರರನ್ನ ವಿಶೇಷವಾದ ರೀತಿಯಲ್ಲಿ ಆಕರ್ಷಿಸ್ತಾ ಇದೆ. ಸೊ ಮತಗಟ್ಟೆ ಎದುರು ನೀವು ನೋಡಬಹುದು, ದನ ಆಗಿರ್ಬೋದು, ಕರುಗಳಾಗಿರ್ಬೋದು, ಈ ಆಕೃತಿಯನ್ನ ಮತಗಟ್ಟೆಯ ಎದುರು ಇಡಲಾಗಿದೆ. ಸೊ ಇದರಿಂದ ಒಂದು ವಿಶೇಷವಾದ ಆಕರ್ಷಣೆ ಒಳಗಾಗಿದೆ ಅಂತ ಕೂಡ ನಾವು ಹೇಳ್ಬಹುದು. ಇನ್ನು ಪಕ್ಕದಲ್ಲೇ ಒಂದು ಸಣ್ಣ ಬಾವಿಯನ್ನು ಕೂಡ ಅಲ್ಲಿ ನಿರ್ಮಿಸಲಾಗಿದೆ. ಸೊ ಸೆಲ್ಫಿ ಕಾರ್ನರ್ ಅನ್ನು ಕೂಡ ಮಾಡಲಾಗಿದ್ದು, ಮತದಾನದ ನಂತರ ಸೆಲ್ಫಿಯನ್ನ ಕ್ಲಿಕ್ಕಿಸಿ ನೀವು ಕೂಡ ಸಂಭ್ರಮಿಸಬಹುದು. ಇಂಥ ಒಂದು ವಿಶೇಷವಾದ ಒಂದು ಯೋಜನೆಯನ್ನು ಕೂಡ ತಂದಿದ್ದಾರೆ. ಇನ್ನು ಹೂವಿನ ಅಲಂಕಾರದ ಜೊತೆಗೆ ಮತಗಟ್ಟೆಯ ಗೇಟಿಗೆ ಸಿರಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಇದು ಉಡುಪಿಯಲ್ಲಿ ಮಾಡಿರುವಂತಹ ವಿಶೇಷವಾದ ಮತಗಟ್ಟೆಯ ಅಲಂಕಾರ ಅಂತ ಹೇಳ್ಬೋದು. ಮುಖ್ಯವಾಗಿ ನಾವು ನೋಡ್ಬೇಕಾಗಿರುವಂಥದ್ದು ತುಳುನಾಡಿನ ಸ್ಪರ್ಶವನ್ನ ಈ ಮತಗಟ್ಟೆಗಳಿಗೆ ನೀಡಲಾಗಿದೆ ಅನ್ನುವಂಥದ್ದನ್ನ ಹೇಳ್ಬೋದು. ಅನೇಕ ರೀತಿಯಾದಂತಹ ಮತಗಟ್ಟೆಗಳನ್ನ ನಾವು ನೋಡ್ಬೋದು. ಸಖಿ ಮತಗಟ್ಟೆ ಆಗಿರ್ಬೋದು, ಯುವ ಮತಗಟ್ಟೆ ಆಗಿರ್ಬೋದು, ಇನ್ನು ಅನೇಕ ರೀತಿಯಾದಂತಹ ಮತಗಟ್ಟೆಗಳು ಉಡುಪಿ ಜಿಲ್ಲೆಯಾದ್ಯಂತ ನಮಗೆ ಕಾಣಲು ಸಿಗ್ತದೆ. ಸೊ ಇವತ್ತು ಇವಿಷ್ಟು ಮತಗಟ್ಟೆಗಳನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಅಲಂಕರಿಸಲಾಗಿದೆ. ಇನ್ನು ಇದು ಉಡುಪಿ ನಗರಸಭೆಯವರು ವಿಶೇಷವಾಗಿ ಈ ಮತಗಟ್ಟೆಗಳನ್ನ ಒಂದು ರೂಪಿಸುವಂತ ಆಯೋಜನೆಯನ್ನ ಹಾಕಿಕೊಂಡಿದ್ರು. ಯಾಕಂತ ಹೇಳಿದ್ರೆ ಮತದಾನ ಮಾಡಲಿಕ್ಕೆ ಅನೇಕ ಮತದಾರರು ಬರ್ತಾರೆ. ಹಿರಿಯರಾಗಿರ್ಬಹುದು, ಅಂಗವಿಕಲ, ಮುಖ್ಯವಾಗಿ ವಿಶೇಷ ಚೇತನರು ಆಗಿರ್ಬಹುದು, ಇನ್ನು ಅನೇಕ ರೀತಿಯಾದಂಥವರು ಕೂಡ ಮತಗಟ್ಟೆಗೆ ಬರ್ತಾರೆ. ಸೊ ಅವರನ್ನ ವಿಶೇಷವಾಗಿ ಆಕರ್ಷಿಸಲು ಈ ರೀತಿಯ ಒಂದು ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ವಿಶೇಷ ಮತಗಟ್ಟೆಗಳು ಜನರನ್ನ ಸೆಳಿತಾ ಇದೆ. ಕುಂದಾಪುರ ಆಗಿರ್ಬೋದು, ಕಾಪು ಆಗಿರ್ಬೋದು, ಕಾರ್ಕಳ ಆಗಿರ್ಬೋದು, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಮತಗಟ್ಟೆಗಳು ರೆಡಿಯಾಗಿದೆ. ಚುನಾವಣೆಯನ್ನ ನಾವು ಹಬ್ಬದಂತೆ ಸಂಭ್ರಮಿಸಲು ವಿಶೇಷವಾದ ಮತಗಟ್ಟೆಗಳ ಮೂಲಕ ಮತದಾರರನ್ನ ಆಕರ್ಷಿಸಲು ಯೋಜನೆಯನ್ನ ರೂಪಿಸಲಾಗಿದೆ. ಒಟ್ಟು ಕ್ಷೇತ್ರದಲ್ಲಿ ಒಟ್ಟು 9 ವಿಶೇಷವಾದ ಮತಗಟ್ಟೆಗಳು ಇರಲಿದೆ. ಈ ಚುನಾವಣೆ ಅನ್ನುವಂಥದ್ದು ಹಬ್ಬ. ಈ ಹಬ್ಬವನ್ನ ಎಲ್ಲರೂ ಕೂಡ ಸಂಭ್ರಮಿಸಬೇಕು. ಆ ಕಾರಣದಿಂದ ಒಂದು ವಿಶೇಷವಾದ ರೀತಿಯಲ್ಲಿ ಮತಗಟ್ಟೆಯನ್ನ ಅಲಂಕರಿಸಲಾಗಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಒಟ್ಟು 5 ಸಖಿ ಮತಗಟ್ಟೆ, ವಿಶೇಷ ಚೇತನರ ಮತಗಟ್ಟೆ, ಯುವ ಮತಗಟ್ಟೆ, ಥೀಮ್ ಮತಗಟ್ಟೆ ತಲಾ ಒಂದೊಂದು ಇರಲಿದೆ. ಇನ್ನು ಕುಂದಾಪುರ ಆಗಿರ್ಬೋದು, ಕಾಪು ಕ್ಷೇತ್ರ ಆಗಿರ್ಬೋದು, ಕಾರ್ಕಳ, ಉಡುಪಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ವಿಶೇಷವಾದ ಮತಗಟ್ಟೆಗಳನ್ನ ಕೂಡ ನಾವು ಕಾಣಬಹುದು. ಒಟ್ಟು ಕ್ಷೇತ್ರದಲ್ಲಿ 9 ವಿಶೇಷವಾದ ಮತಗಟ್ಟೆಗಳು ಇರಲಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 9 ವಿಶೇಷವಾದ ಮತಗಟ್ಟೆಗಳು. ಎಲ್ಲಾ ಕ್ಷೇತ್ರಗಳಲ್ಲಿ 5 ಸಖಿ ಮತಗಟ್ಟೆ ಇರಲಿದೆ. ವಿಶೇಷ ಚೇತನರ ಮತಗಟ್ಟೆ ಕೂಡ ಇರಲಿದೆ. ಯುವ ಮತಗಟ್ಟೆ ಅನ್ನುವಂಥದ್ದು ಕೂಡ ಇರಲಿದೆ. ಇನ್ನು ಥೀಮ್ ಮತಗಟ್ಟೆ ತಲಾ ಒಂದೊಂದು ಇರಲಿದೆ ಅಂತ ನಾವು ಹೇಳ್ಬೋದು. ಇನ್ನು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ಮತದಾರರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ತಪ್ಪದೇ ಮತದಾನವನ್ನ ಮಾಡಿ, ಇದು ಎಲ್ಲರ ಹಕ್ಕು. ಹಾಗಾಗಿ ಎಲ್ಲರೂ ಕೂಡ ತಪ್ಪದೇ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡಿ. ಹಾಗೆ ಹಿರಿಯ ನಾಗರಿಕರಾಗಿರ್ಬಹುದು, ವಿಶೇಷ ಚೇತನರಾಗಿರ್ಬಹುದು, ಇವರೆಲ್ಲರೂ ಕೂಡ ಮತದಾನಕ್ಕೆ ಆಗಮಿಸ್ತಾರೆ. ಸೊ ಹಾಗಾಗಿ ಅವರಿಗೆ ಒಂದು ವಿಶೇಷವಾದ ಸೌಕರ್ಯವನ್ನು ಕೂಡ ನಾವು ಮಾಡಿರ್ತೇವೆ. ನೀರಿನ ವ್ಯವಸ್ಥೆ ಆಗಿರ್ಬಹುದು, ಅವರಿಗೆ ವೀಲ್ ಚೇರ್ ಆಗಿರ್ಬಹುದು. ಸೊ ಈ ಎಲ್ಲ ವ್ಯವಸ್ಥೆಯನ್ನ ನಾವು ಪ್ರತಿಯೊಂದು ಮತಗಟ್ಟೆಯಲ್ಲಿ ಮಾಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ತಪ್ಪದೇ ಮತದಾನ
ಮತದಾನವನ್ನ ಮಾಡಿ ಅಂತ ಚುನಾವಣಾಧಿಕಾರಿ ಹಾಗೂ ಉಡುಪಿ ಜಿಲ್ಲಾಧಿಕಾರಿ ಆಗಿರುವಂತಹ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ಜನರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಕೆ ವಿದ್ಯಾಕುಮಾರಿ, ಉಡುಪಿ ಜಿಲ್ಲೆ ಜಿಲ್ಲಾಧಿಕಾರಿ. ಏಪ್ರಿಲ್ 26ರಂದು ಮತದಾನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮತಗಟ್ಟೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಹಿರಿಯ ನಾಗರಿಕರಿಗೆ, ಅದೇ ರೀತಿಯಲ್ಲಿ ವಿಕಲಚೇತನ ಮತದಾರರಿಗೂ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಮುಖ್ಯವಾಗಿ ವೀಲ್ ಚೇರ್ ಇರ್ಬೋದು, ಅದೇ ರೀತಿಯಲ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇರ್ಬೋದು, ಬ್ರೈಲ್ ಲಿಪಿ ಇರ್ಬೋದು, ಅದೇ ರೀತಿಯಲ್ಲಿ ಮತಗಟ್ಟೆಯಲ್ಲಿ ಬರುವಂಥ ನಾಗರಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಎಲ್ಲ ಹಿರಿಯ ನಾಗರಿಕರು, ವಿಕಲಚೇತನ ಮತದಾರರು ಎಲ್ಲರೂ ಕೂಡ ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾದಂಥ ಒಂದು ಮತಗಟ್ಟೆಗಳ ಸ್ಥಾಪನೆ ಕೂಡ ನಾವು ಈಗಾಗಲೇ ಮಾಡಿದ್ದೇವೆ. ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಇಡೀ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಎತ್ನಿಕ್ ಪೋಲಿಂಗ್ ಸ್ಟೇಷನನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಹಾಗಾಗಿ 5ರಲ್ಲೂ ಕೂಡ 5 ಇರ್ತದೆ. ಅದೇ ರೀತಿಯಲ್ಲಿ 5 ಧ್ಯೇಯ ಆಧಾರಿತ ಥೀಮ್ ಬೇಸ್ಡ್ ಮತಗಟ್ಟೆಗಳನ್ನು ಕೂಡ ಸ್ಥಾಪನೆ ಮಾಡ್ತಾ ಇದ್ದೇವೆ. ಇಲ್ಲಿನ ಒಂದು ಸ್ಥಳೀಯ ಒಂದು ಕಲೆಯ ಆಧಾರಿತವಾಗಿಯೂ ಅದೇ ರೀತಿಯಲ್ಲಿ ಸಾರ್ವಜನಿಕರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೊಡ್ಡ ಹಬ್ಬದಲ್ಲಿ, ಒಂದು ಡೆಮಾಕ್ರಸಿ, ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಎನ್ನುವಂಥ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಒಂದು ವಿಶೇಷವಾದಂಥ ಆಯಾಮವನ್ನು ಕೂಡ ನಾವು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ತಾವು ನೋಡಿದ್ರಿ ಉಡುಪಿ ಜಿಲ್ಲಾಧಿಕಾರಿ ಆಗಿರುವಂತಹ ವಿದ್ಯಾಕುಮಾರಿ ಅವರು ಎಲ್ಲರೂ ಕೂಡ ತಪ್ಪದೆ ಮತದಾನವನ್ನ ಮಾಡಿ, ಇದೊಂದು ಪ್ರಜಾಪ್ರಭುತ್ವದ ಹಬ್ಬ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇದಕ್ಕೆ ಭಾಗಿಯಾಗಬೇಕು. ಇದು ನಮ್ಮ ಹಕ್ಕು, ನಮ್ಮ ಹಕ್ಕನ್ನ ನಾವು ಚಲಾಯಿಸಬೇಕು. ಹಾಗಾಗಿ ಯಾರು ಕೂಡ ಮನೆಯಲ್ಲಿ ಇರಬೇಡಿ, ನೆಪ ಹೇಳಬೇಡಿ. ಎಲ್ಲರೂ ಕೂಡ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡಿ. ಈಗ ಎಷ್ಟೋ ಜನರಾಗಿರ್ಬಹುದು, ವಯಸ್ಸಾದವರು ಕೂಡ ಆಗಿರ್ಬಹುದು, ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅದು ನನ್ನ ಹಕ್ಕು, ನಾನು ಆ ಹಕ್ಕನ್ನ ಚಲಾಯಿಸಲೇಬೇಕು. ಸೊ ವರ್ಷಕ್ಕೆ ಬರುವಂತ ಒಂದು ವೋಟ್, ಇದು ಪ್ರತಿ 5 ವರ್ಷಕ್ಕೆ ಬರುವಂತಹ ಮತದಾನ. ಸೊ ಇದರಲ್ಲಿ ನಾನು ಕೂಡ ಭಾಗಿಯಾಗಬೇಕು ಅನ್ನುವಂಥ ಉದ್ದೇಶದಿಂದ ಅನೇಕ ಜನರು ಮತಗಟ್ಟೆಗೆ ಬರ್ತಾರೆ. ಆ ಕಾರಣದಿಂದ ವಿದ್ಯಾಕುಮಾರಿ ಅವರು ಜನರಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇರುವಂತದ್ದು. ಸೊ ಎಲ್ಲರೂ ಕೂಡ ಬನ್ನಿ. ಮತ್ತೆ ನಾವು ಮುಖ್ಯವಾಗಿ ಹಿರಿಯ ನಾಗರಿಕರು ಬರ್ತಾರೆ, ದೂರದಿಂದೆಲ್ಲ ಬರ್ತಾರೆ, ಅವರು ಗಾಡಿಯಿಂದ ಕೂಡ ಬರ್ತಾರೆ. ಇನ್ನು ಮುಖ್ಯವಾಗಿ ವಿಶೇಷ ಚೇತನರು ಕೂಡ ಬರ್ತಾರೆ. ಸೊ ಇವರಿಗೆ ನಾವು ಒಂದು ವಿಶೇಷವಾದ ಸೌಕರ್ಯವನ್ನು ಕೂಡ ಮಾಡಿರ್ತೇವೆ. ಅವರಿಗೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕೂತ್ಕೊಳ್ಳಿಕ್ಕೆ ಆಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯಾದಂಥ ಅವರಿಗೆ ಹೋಗಿ ಬರ್ಲಿಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂಥದ್ದನ್ನ ವಿಡಿಯೋ ಮುಖಾಂತರ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ತಪ್ಪದೆ ಮತದಾನವನ್ನ ಮಾಡಿ, ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ ಅಂತ ವಿದ್ಯಾಕುಮಾರಿ ಅವರು ಈ ವಿಡಿಯೋದ ಮುಖಾಂತರ ಜನರಲ್ಲಿ ಕಳಕಳಿಯ ಮನವಿಯನ್ನ ಮಾಡಿದ್ದಾರೆ. ನಾವು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ಒಟ್ಟು ಮತದಾರರ ಬಗ್ಗೆ ನಾವು ನೋಡೋದಾದ್ರೆ, ಒಟ್ಟು ಉಡುಪಿ ಚಿಕ್ಕಮಗಳೂರಿನಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತದೆ. ಉಡುಪಿಯಲ್ಲಿ 4 ಕ್ಷೇತ್ರಗಳು, ಚಿಕ್ಕಮಗಳೂರಿನಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಬರ್ತದೆ. ಹಾಗಾದ್ರೆ ಒಂದೊಂದು ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾರರಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ಕುಂದಾಪುರ ವಿಧಾನಸಭಾ ಕ್ಷೇತ್ರವನ್ನ ನಾವೀಗ ತೆಗೆದುಕೊಳ್ಳೋಣ. ಅಲ್ಲಿ ಪುರುಷರು 1,01,904 ಮಂದಿ ಇದ್ದಾರೆ. ಮಹಿಳೆಯರು 1,09,932 ಮಂದಿ ಇದ್ದಾರೆ. ಇತರರು 2. ಹಾಗಾದ್ರೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,11,838 ಮಂದಿ ಇದ್ದಾರೆ. ಇವಿಷ್ಟು ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಮತದಾರರ ವಿವರ. ಸೊ ನಾವೀಗ ಮೊದಲನೇದಾಗಿ ನಿಮಗೆ ಕೊಟ್ಟಿರುವಂತದ್ದು ಕುಂದಾಪುರ ವಿಧಾನಸಭಾ ಕ್ಷೇತ್ರ. ಈಗ ನಾವು ಉಡುಪಿ ವಿಧಾನಸಭಾ ಕ್ಷೇತ್ರದ ಮತದಾರರು ಎಷ್ಟಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡೋಣ. ಪುರುಷರು 1,06,680 ಮಂದಿ ಇದ್ದಾರೆ. ಇನ್ನು ಅಲ್ಲಿ ಮಹಿಳೆಯರು 1,14,603 ಮಂದಿ ಇದ್ದಾರೆ. ಇತರರು 2 ಮಂದಿ ಇದ್ದಾರೆ. ಹಾಗಾದ್ರೆ ಒಟ್ಟು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಮತದಾರರ ಸಂಖ್ಯೆ 2,21,285 ಮಂದಿ. ಇವಿಷ್ಟು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಮತದಾರರ ವಿವರ. ಇನ್ನು ನಾವು ಮುಂದೆ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಮತದಾರರ ವಿವರವನ್ನ ನೋಡೋದಾದ್ರೆ, 92,290 ಮಂದಿ ಇಲ್ಲಿ ಪುರುಷರಿದ್ದಾರೆ. 1,03,04 ಮಂದಿ ಮಹಿಳೆಯರಿದ್ದಾರೆ.
ಒಟ್ಟು 5 ಇತರರಿದ್ದಾರೆ, 5 ಮಂದಿ. ಹಾಗಾದ್ರೆ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಇರುವಂತಹ ಮತದಾರರ ವಿವರ 1,92,599. ಇವಿಷ್ಟು ಕಾಪು ವಿಧಾನಸಭಾ ಕ್ಷೇತ್ರ. ಇನ್ನು ಉಡುಪಿ ಜಿಲ್ಲೆಗೆ ಬರುವಂತ ಇನ್ನೊಂದು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಅದು ಕಾರ್ಕಳ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಒಟ್ಟು 92,864 ಮಂದಿ ಪುರುಷ ಮತದಾರರಿದ್ದಾರೆ, 1,648 ಮಂದಿ ಮಹಿಳೆಯರಿದ್ದಾರೆ. ಹಾಗಾದ್ರೆ ಇಲ್ಲಿ ಇರುವಂತಹ ಒಟ್ಟು ಮತದಾರರ ಸಂಖ್ಯೆ 1,93,512. ಇವಿಷ್ಟು ಉಡುಪಿ ಜಿಲ್ಲೆಗೆ ಒಳಪಡುವಂತಹ ವಿಧಾನಸಭಾ ಕ್ಷೇತ್ರ. ಇನ್ನು 4 ಕ್ಷೇತ್ರಗಳು ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತದೆ. ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಎಷ್ಟು ಮತದಾರರಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅಲ್ಲಿಗೆ ಬರುವಂತದ್ದು ಶೃಂಗೇರಿ ವಿಧಾನಸಭಾ ಕ್ಷೇತ್ರ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಅನ್ನುವಂತ ನೋಡೋದಾದ್ರೆ 82,260 ಮಂದಿ ಪುರುಷರಿದ್ದಾರೆ, 86,690 ಮಂದಿ ಮಹಿಳೆಯರಿದ್ದಾರೆ, ಒಬ್ಬರು ಇತರರಿದ್ದಾರೆ. ಹಾಗಾದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಒಟ್ಟು ಮತದಾರರು 1,68,951 ಮಂದಿ ಇದ್ದಾರೆ. ಇದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ. ನೆಕ್ಸ್ಟ್ ನಾವು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಗಮನ ಹರಿಸೋಣ. ಅಲ್ಲಿ ಎಷ್ಟು ಮತದಾರರಿದ್ದಾರೆ ಅನ್ನುವಂಥದ್ದನ್ನ 83,298 ಮಂದಿ ಪುರುಷರಿದ್ರೆ 88,339 ಮಂದಿ ಮಹಿಳೆಯರಿದ್ದಾರೆ, ಒಟ್ಟು 5 ಮಂದಿ ಇತರರಿದ್ದಾರೆ. ಹಾಗಾದ್ರೆ ಒಟ್ಟು ಇರುವಂತಹ ಮತದಾರರ ವಿವರ ಎಷ್ಟು? 1,71,642 ಮಂದಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ತದನಂತರ ಬರುವಂತದ್ದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ. ಇಲ್ಲಿ ಇರುವಂತಹ ಮತದಾರರು 1,13,854 ಪುರುಷರು, 1,18,336 ಮಹಿಳೆಯರು, ಒಟ್ಟು 20 ಮಂದಿ ಇತರರಿದ್ದಾರೆ. ಹಾಗಾದ್ರೆ ಒಟ್ಟು 2,32,210 ಮಂದಿ ಇದ್ದಾರೆ. ಸೊ ಶೃಂಗೇರಿ ಮತ್ತೆ ನಾವು ಮೂಡಿಗೆರೆಯನ್ನ ನಾವು ನೋಡಿದ್ರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲೇ ಅಧಿಕ ಮಂದಿ ಮತದಾರರಿದ್ದಾರೆ, ಪುರುಷರಾಗಿರ್ಬಹುದು ಮಹಿಳೆಯರಾಗಿರ್ಬಹುದು. 1 ಲಕ್ಷಕ್ಕೂ ಅಧಿಕ ಮತದಾರರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಈಗ ತದನಂತರ ನಾವು ಬರೋದಾದ್ರೆ ತರೀಕೆರೆ ವಿಧಾನಸಭಾ ಕ್ಷೇತ್ರ. ಕೊನೆಯದಾಗಿ ನಾವು ನೋಡೋದಾದ್ರೆ ಇಲ್ಲಿ ಇರುವಂತಹ ಮತದಾರರು 95,065 ಮಂದಿ ಪುರುಷರಿದ್ರೆ 98,058 ಮಂದಿ ಮಹಿಳೆಯರಿದ್ದಾರೆ, ಇತರರು 2. ಹಾಗಾದ್ರೆ ಒಟ್ಟು 1,93,125 ಮಂದಿ ಇದ್ದಾರೆ. ಇವಿಷ್ಟು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂತಹ 4 ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಮತದಾರರ ವಿವರ. ಈ 4 ವಿಧಾನಸಭಾ ಕ್ಷೇತ್ರಗಳನ್ನ ನಾವು ನೋಡಿದ್ರೆ ಇದರಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕ ಮತದಾರರನ್ನ ಒಳಗೊಂಡಿದ್ದಾರೆ. ಹಾಗಾದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಷ್ಟು ಮಂದಿ ಮತದಾರರಿದ್ದಾರೆ ಅಂದ್ರೆ 8 ವಿಧಾನಸಭಾ ಕ್ಷೇತ್ರಗಳ ಒಟ್ಟು ಮತದಾರರು ಪುರುಷರು 7,68,215, ಮಹಿಳೆಯರು 8,16,950, 37 ಮಂದಿ ಇತರರಿದ್ದಾರೆ. ಹಾಗಾದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ಒಟ್ಟು ಮತದಾರರು 15,85,162. ಇದರಲ್ಲೂ ಕೂಡ ಮಹಿಳೆಯರೇ ಜಾಸ್ತಿಯಾಗಿದ್ದಾರೆ ಮತದಾರರು. ಎಲ್ಲಾ ಕ್ಷೇತ್ರಗಳನ್ನ ನಾವು ನೋಡಿದ್ರೆ ಅಂದ್ರೆ 8 ಸಭಾ ಕ್ಷೇತ್ರವನ್ನ ನೋಡಿದ್ರೆ 8,16,910 ಮಂದಿ ಮಹಿಳಾ ಮತದಾರರು, 7,68,215 ಮಂದಿ ಪುರುಷರಿದ್ದಾರೆ. ಹಾಗಾದ್ರೆ ಒಟ್ಟು ಈ ಬಾರಿ ಮತವನ್ನ ಚಲಾಯಿಸ್ತಾ ಇರುವವರು 15,85,162 ಮಂದಿ ಈ ಬಾರಿಯ ಚುನಾವಣೆಯಲ್ಲಿ ಮತವನ್ನ ಚಲಾಯಿಸಲಿದ್ದಾರೆ. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಮತದಾನ ನಾಳೆ ನಡೆಯಲಿದ್ದು ಜನರು ಕೂಡ ಮತ ಚಲಾಯಿಸುವ ಉತ್ಸಾಹದಲ್ಲಿದ್ದಾರೆ. ಇವತ್ತು ಮಾಸ್ಟರಿಂಗ್ ನಡೆದಿದೆ. ಸೊ ಜನರು ಮತದಾನ ಮಾಡುವಂತೆ ಜಿಲ್ಲಾಡಳಿತ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಉಡುಪಿ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾಸ್ಟರಿಂಗ್ ಕೇಂದ್ರದಿಂದ ಮತಗಟ್ಟೆಗಳಿಗೆ ಇವಿಎಂ ನೊಂದಿಗೆ ತೆರಳಲು ಬಸ್ 260 ವಾಹನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದಕ್ಕೆ ಒಂದು ಸಂಬಂಧಪಟ್ಟಂತಹ ವರದಿಯನ್ನ ನಾವು ನಿಮಗೆ ತೋರಿಸ್ತೇವೆ, ಬನ್ನಿ. ಏನು ವಿವಿಪ್ಯಾಟ್ ಮತ್ತು ಬ್ಯಾಲೆಟ್ ಪೇಪರ್ ಲೋಕಸಭಾ ಚುನಾವಣೆ 2ನೇ ಹಂತದ ಚುನಾವಣಾ ಪ್ರಕ್ರಿಯೆಗಳು ಏಪ್ರಿಲ್ 26ರಂದು ನಾಳೆ ನಡೆಯಲಿರುವಂಥದ್ದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೂಡ ನಾಳೆ ಮತದಾನ ನಡೆಯಿರುವಂಥದ್ದು. ಇದರ ಕುರಿತಾಗಿ ಅಂತಿಮ ಹಂತದ ಸಿದ್ಧತೆಗಳು ಆರಂಭವಾಗಿ ಇಂದು ಉಡುಪಿ ವಿಧಾನಸಭಾ ಕ್ಷೇತ್ರದ 5 ಕೇಂದ್ರಗಳಲ್ಲಿ ಮಸ್ಟರಿಂಗ್ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಉಡುಪಿಯ ಸೈಂಟ್ ಸಿಸಿಲಿ ವಿದ್ಯಾಸಂಸ್ಥೆಯಲ್ಲಿ ನಡೆಯುತ್ತಿರುವ ಮಸ್ಟರಿಂಗ್ ಪ್ರಕ್ರಿಯೆಯಲ್ಲಿ
ಈಗಾಗಲೇ ಸಿಬ್ಬಂದಿಗಳು ತಮ್ಮ ಸಾಮಗ್ರಿಗಳನ್ನು ಪಡೆದುಕೊಂಡು ಈಗಾಗಲೇ ತಮ್ಮ ಪೋಲಿಂಗ್ ಸ್ಟೇಷನ್ಗಳಿಗೆ ಹೊರಟಿರುವಂಥದ್ದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಟ್ಟು 15 ಲಕ್ಷದಷ್ಟು ಮಿಕ್ಕಿ 15,85,162 ಮಂದಿ ಮತದಾರರು ನಾಳೆ ಮತದಾನವನ್ನು ಪ್ರಕ್ರಿಯೆ ಮಾಡಲು ಅನುವಾಗಿರುವಂಥದ್ದು. ಈಗಾಗಲೇ ಹಲವಾರು ಮಂದಿ ಸಿಬ್ಬಂದಿಗಳು ಈಗಾಗಲೇ ತಮ್ಮ ಮಸ್ಟರಿಂಗ್ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡು ಮುಂದಿನ ತಮ್ಮ ಮತದಾನ ಕೇಂದ್ರಗಳಿಗೆ ಹೊರಟಿರುವಂಥದ್ದು. ಬ್ಯಾಲೆಟ್ ಯೂನಿಟ್ ಆಗಿರ್ಬೋದು, ಕಂಟ್ರೋಲಿಂಗ್ ಯೂನಿಟ್ ಆಗಿರ್ಬೋದು, ಹಾಗೂ ವಿವಿಪ್ಯಾಟ್ ಮಿಷಿನ್ಗಳನ್ನು ಪಡೆದುಕೊಂಡು ಹಾಗೂ ಇತರ ಎಲ್ಲ ಸಾಮಗ್ರಿಗಳನ್ನು ಪಡೆದುಕೊಂಡು ಅವರು ಈಗಾಗಲೇ ಹೊರಟಿರುವಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 1,842 ಪೋಲಿಂಗ್ ಸ್ಟೇಷನ್ಗಳು ಇದ್ದು ಟೋಟಲ್ 2,278 ಬ್ಯಾಲೆಟ್ ಯೂನಿಟ್ಗಳು ಹಾಗೂ 2,336 ಕಂಟ್ರೋಲಿಂಗ್ ಯೂನಿಟ್ಗಳು ಹಾಗೂ 2,451 ವಿವಿಪ್ಯಾಟ್ಗಳನ್ನು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆಗಳಿಗೆ ಬಳಸಿಕೊಳ್ಳಲಾಗುವಂಥದ್ದು. ಇದರ ಜೊತೆಗೆ 1,270 ಮತದಾನ ಕೇಂದ್ರಗಳಲ್ಲಿ ವೆಬ್ ಕಾಸ್ಟಿಂಗ್ ಪ್ರಕ್ರಿಯೆಗಳು ಕೂಡ ನಡೆಯಲಿಕ್ಕೆ. ಈ ವೆಬ್ ಕಾಸ್ಟಿಂಗ್ನ ಪ್ರಕ್ರಿಯೆಗಳ ಮೂಲಕವಾಗಿ ರಾಜ್ಯ ಮತ್ತು ಕೇಂದ್ರದ ಚುನಾವಣಾ ಕಚೇರಿಗಳಲ್ಲಿ ಹಾಗೂ ಇಲ್ಲಿಯ ಚುನಾವಣಾ ಫ್ರೀ ಡೆಮೋಕ್ರಟಿಕ್ ಎಲೆಕ್ಷನ್ಗಳನ್ನು ನಡೆಸುವುದಕ್ಕಾಗಿ ಇವುಗಳನ್ನು ಈ ವೆಬ್ಕಾಸ್ಟಿಂಗ್ಗಳನ್ನು ಮಾಡಲಾಗುವಂಥದ್ದು. ಹಾಗೂ ಜಿಲ್ಲೆಯಲ್ಲಿ 459 ಮೈಕ್ರೋ ಅಬ್ಸರ್ವರ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ ಪೋಲಿಂಗ್ ಸ್ಟೇಷನ್ಗಳಿಗೆ. 18 ಪೋಲಿಂಗ್ ಸ್ಟೇಷನ್ಗಳಲ್ಲಿ ನೆಟ್ವರ್ಕ್ ಶಾಡೋ ಏರಿಯಾಗಳಲ್ಲಿ ಇರುವಂತಹ 18 ಪೋಲಿಂಗ್ ಸ್ಟೇಷನ್ಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ಸೌಲಭ್ಯಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ನೇಮಕವನ್ನು ಮಾಡಿರುವಂಥದ್ದು. ಅಂತಿಮವಾಗಿ ಜೂನ್ 6ರಂದು ಮತ ಎಣಿಕೆ ಪ್ರಕ್ರಿಯೆ ಕೂಡ ಇದೇ ಉಡುಪಿಯ ಸೆಂಟ್ ಸೆಸಿಲಿಸ್ ವಿದ್ಯಾಕೇಂದ್ರದಲ್ಲಿ ನಡೆಯಲಿಕ್ಕಿರುವಂಥದ್ದು. ನಾಳೆ ನಡೆಯಲಿರುವ ಮತದಾನ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ತಪ್ಪದೆ ಮತ ಚಲಾಯಿಸಿ ಮತದಾನದ ಹಬ್ಬದಲ್ಲಿ, ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗೋಣ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಜಸ್ಟಿನ್ ಡಿಸಿಲ್, ಉಡುಪಿ, ಡೈಜ್ವಲ್ 24/7. ಲೋಕಸಭಾ ಚುನಾವಣೆ 2ನೇ ಕಾಲೇಜಿನಲ್ಲಿ ಮಾಸ್ಟರಿಂಗ್ ನಡೆಯಿತು. ಸೊ ಈಗ ನಾವು ಉಡುಪಿಯದನ್ನು ತೋರಿಸಿದ್ದೇವೆ ನಿಮಗೆ. ಈಗ ನೆಕ್ಸ್ಟ್ ನಾವು ಕಾರ್ಕಳ ಕ್ಷೇತ್ರದ ಬಗ್ಗೆ ನೋಡೋದಾದರೆ, ಕಾರ್ಕಳದಲ್ಲಿ MPM ಕಾಲೇಜಿನಲ್ಲಿ ನಡೆಯಿತು. ಕಾರ್ಕಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 209 ಬೂತ್ಗಳಿವೆ. ಅಲ್ಲಿ ಒಟ್ಟು 1,91,450 ಮಂದಿ ಮತವನ್ನ ಚಲಾಯಿಸಲಿದ್ದಾರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ. ಇನ್ನು ವಿಡಿಯೋಗ್ರಫಿ, ಮೈಕ್ರೋ ಅಬ್ಸರ್ವರ್, ವೆಬ್ಕಾಸ್ಟಿಂಗ್ ಸೇರಿದಂತೆ ಪ್ರತ್ಯೇಕ ವಿಭಾಗವನ್ನ ವಿಂಗಡಿಸಲಾಗಿದೆ. ಕಾರ್ಕಳ ಹೆಬ್ರಿ ತಾಲೂಕು ಒಳಗೊಂಡ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಭಾಗಗಳ ವಿವಿಧ ಮತಗಟ್ಟೆಗೆ BLOಗಳು ವಿವಿಪ್ಯಾಟ್ನೊಂದಿಗೆ ತೆರಳಿದರು. ಇವಿಷ್ಟು ನಾವು ನೋಡ್ತಾ ಇದ್ವಿ ಕಾರ್ಕಳದಲ್ಲಿ ಹೇಗೆ ಇವತ್ತು ನಡೆಯಿತು ಮತದಾನದ ತಯಾರಿ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಮತದಾನ ನಡೆಯಲಿದೆ. ಸೊ ಆ ಕಾರಣದಿಂದ ಇವತ್ತು ಇಷ್ಟೆಲ್ಲ ತಯಾರಿಗಳು ಕಾರ್ಕಳ ಕ್ಷೇತ್ರದಲ್ಲಿ ನಡೆಯಿತು. ಒಟ್ಟು 209 ಬೂತ್ಗಳು ಕಾರ್ಕಳ ಕ್ಷೇತ್ರದಲ್ಲಿ ಬರ್ತದೆ. 1,91,450 ಮಂದಿ ಕಾರ್ಕಳದಲ್ಲಿ ಮತವನ್ನ ಚಲಾಯಿಸಲಿದ್ದಾರೆ. ಇನ್ನು ಕುಂದಾಪುರದಲ್ಲಿ ಬಂಡರ್ಸ್ಕರ್ಸ್ ಕಾಲೇಜಿನಲ್ಲಿ ಮಾಸ್ಟರಿಂಗ್ ಪ್ರಕ್ರಿಯೆ ನಡೆಯಿತು. ಇನ್ನು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 222 ಮತಗಟ್ಟೆಗಳಿವೆ. ಕುಂದಾಪುರದಲ್ಲಿ ಒಟ್ಟು 9 ಸೂಕ್ಷ್ಮ ಮತಗಟ್ಟೆಗಳು, 208 ಮತಗಟ್ಟೆಗಳು ವೆಬ್ಕಾಸ್ಟಿಂಗ್ನಲ್ಲಿ ವ್ಯವಸ್ಥೆ ಆಗಿದೆ. ಇನ್ನು 71 ಮತಗಟ್ಟೆಗಳಿಗೆ ಮೈಕ್ರೋ ಅಬ್ಸರ್ವರ್ ಇದೆ. ಒಟ್ಟು ಕುಂದಾಪುರದಲ್ಲಿ 2,11,838 ಮಂದಿ ಮತದಾರರು ಮತವನ್ನ ಚಲಾಯಿಸಲಿದ್ದಾರೆ. ಸೊ ಇವಿಷ್ಟು ಕಾರ್ಕಳ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಕುಂದಾಪುರ ಆಗಿರ್ಬೋದು, ಇಲ್ಲಿ ನಡೆದಿರುವಂತಹ ಇವತ್ತು ಮಾಸ್ಟರ್ ಪ್ರಕ್ರಿಯೆಯನ್ನು ನಾವಿವತ್ತು ನಿಮಗೆ ತೋರಿಸಿದ್ವಿ. ವೀಕ್ಷಕರೇ, ಲೋಕಸಮರ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.
सत्यनाथ 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 ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ವಿರಾಮದ ಬಳಿಕ ಲೋಕಸಭಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಇನ್ನು ಲೋಕ ಸಮರಕ್ಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಸೊ ಮಾಸ್ಟರಿಂಗ್ ಪ್ರಕ್ರಿಯೆ ಇವತ್ತು ನಡೆದಿದೆ. ಈ ಚುನಾವಣೆಯ ತಯಾರಿ, ಸಿದ್ಧತೆ ಹೇಗೆ ನಡೆದಿದೆ ಅಂತ ಹೇಳೋದಾದ್ರೆ ಸರ್ ತಾವು? ಅಂದ್ರೆ ಇದು ಇವಾಗ ಕರ್ನಾಟಕದಲ್ಲಿ ಪ್ರಥಮ ಹಂತದ ಒಂದು ಚುನಾವಣೆ ನಡೀತಾ ಇದೆ. ಇಡೀ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಕ್ಕೆ ನಡೀತಾ ಇದೆ. ಹಾಗೆ ಬಹುಮುಖ್ಯವಾಗಿ ನಾವು ಉಡುಪಿ ಚಿಕ್ಕಮಗಳೂರು ಕಾನ್ಸ್ಟಿಟ್ಯೂನ್ಸಿ ತಗೊಂಡಾಗ ಅಥವಾ ದಕ್ಷಿಣ ಕನ್ನಡ ಕಾನ್ಸ್ಟಿಟ್ಯೂನ್ಸಿ ತಗೊಂಡಾಗ ಇದಾಗಲೇ ಎಲ್ಲ ಸಿದ್ಧತೆಗಳು ಆಗಿದೆ. ಸಿದ್ಧತೆ ಅನ್ನೋ ಅರ್ಥ ಇವತ್ತು ನಿಮ್ಗೆ ಗೊತ್ತಿದೆ. ಇವತ್ತು ನೀವು ಹೋದಂಥ ಒಂದು ಮಸ್ಟರಿಂಗ್ ಸೆಂಟರ್ ಏನಿದೆ, ಮಸ್ಟರಿಂಗ್ ಸೆಂಟರ್ನಿಂದ ಎಲ್ಲ ಅಫಿಷಿಯಲ್ಸ್ ಏನಿದ್ದಾರೆ, ಪಿ ಆರ್ ಒಗಳಿದ್ದಾರೆ, APRಗಳು, ಎಲ್ಲ ಅಧಿಕಾರಿಗಳು ಕೂಡ, ಸೆಕ್ಯೂರಿಟಿ ಎಲ್ಲರೂ ಕೂಡ ಅವರವರ ಬೂತಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಗಿದೆ. ಈಗ ಅಲ್ಲಿ ಸಿದ್ಧತೆಗಳು ನಡೀತಾ ಇದೆ. ಅಂದರೆ ಇನ್ನು ಉಳಿದಂಥದ್ದು ನಮ್ಮ ಜವಾಬ್ದಾರಿ, ಮತದಾರರೇನಿದೆ ನಮ್ಮ ಜವಾಬ್ದಾರಿ ಮಾತ್ರ ಉಳಿದಿದೆ. ಏನು ಕೇಳಿದರೆ ನಾಳೆ ಬೆಳಿಗ್ಗೆ ಅಲ್ವಾ 7 ಗಂಟೆಗೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ, ಸಂಜೆ 6 ಗಂಟೆಗೆ ಮುಗೀತದೆ. ಸೊ ಅಧಿಕಾರಿಗಳೇನಿದ್ದಾರೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಸೆಕ್ಟರ್ ಆಫೀಸರ್ಸ್ ಎಲ್ಲರೂ ಕೂಡ ಸನ್ನದ್ಧರಾಗಿ ಈಗ ಆ ಕ್ಷೇತ್ರಗಳಲ್ಲಿ ಇದ್ದಾರೆ. ಆದ ಕಾರಣ ಯಾವುದೇ ಥರದ ಕನ್ಫ್ಯೂಷನ್ ಇಲ್ಲ ಅಲ್ವಾ, ಎಲ್ಲವೂ ಕರೆ ಪರಿಪೂರ್ಣವಾಗಿದೆ ಅಂತ ಕಾಣುತ್ತೆ. ಸರ್, ಈಗ ಚುನಾವಣಾ ಅಧಿಕಾರಿಗಳು ಅಂದ್ರೆ ನಾಳೆ ಚುನಾವಣೆ ಮುಗಿದ ನಂತರ ಅಲ್ಲಿಂದ ಎಷ್ಟು ಗಂಟೆ ಅಂದ್ರೆ ಹೇಗೋ ಇವತ್ತು ಏನಾಗಿದೆ, ಈಗೆಲ್ಲ ಹೋಗಿರ್ತಾರೆ, ಹೋಗಿ ಏನ್ ಮಾಡ್ಬೇಕಾಗತ್ತೆ, ಅಲ್ಲಿನ ಒಂದು ಪೋಲಿಂಗ್ ಸ್ಟೇಷನ್ ಏನಿದೆ ಅಥವಾ ಬೂತ್ ಏನಿದೆ ಅದನ್ನು ಸಜ್ಜುಗೊಳಿಸ್ತಾರೆ. ಇವತ್ತು ಸಾಧಾರಣ ಮಟ್ಟಿಗೆ ರಾತ್ರಿ ಬೆಳಗ್ಗೆ ಎಲ್ಲವನ್ನು ನಾಳೆ ನಡೆಯಬೇಕಾದಂಥ ಎಲ್ಲ ಪ್ರಕ್ರಿಯೆಗಳನ್ನು ಅಂದ್ರೆ ಎಲ್ಲ ಸೆಟ್ಟಿಂಗ್ ಏನು ಮಾಡಬೇಕಾಗತ್ತೆ. ಬೆಳಿಗ್ಗೆ ಕೇವಲ 7 ಗಂಟೆಗೆ ಅವ್ರು ಏನು ಮಾಡಬೇಕಾಗುತ್ತೆ, 7 ಗಂಟೆಗಿಂತ ಮೊದಲು ಏನು ಮಾಡಬೇಕಾಗುತ್ತೆ ಕೇಳಿದರೆ ಸುಮಾರು 6:30 ಗಂಟೆಗೆ ಅವರು ಯಾರು ಆ ಒಂದು ಪೋಲಿಂಗ್ ಆಫೀಸರ್ಸ್ ಏನಿದ್ದಾರೆ, ಪ್ರಿಸೈಡಿಂಗ್ ಆಫೀಸರ್ಸ್ ಏನು ಮಾಡ್ತಾರೆ ಕೇಳಿದರೆ ಒಂದು ಮಾಕ್ ಇದು ಮಾಡ್ತಾರೆ, ವೋಟಿಂಗ್ ಸಿಸ್ಟಮ್ ಅಂದರೆ ಒಂದು ಅಣುಕ ಮತದಾನವಂತೂ ಮಾಡಬೇಕಾಗತ್ತೆ. ಅದೇ ಹೊತ್ತಿಗೆ ಏನಾಗುತ್ತೆ, ಅಲ್ಲಿನ ಪಕ್ಷದ ಏಜೆಂಟ್ಗಳು ಬಂದಿರ್ತಾರೆ, ಅವರ ಸಮ್ಮುಖದಲ್ಲಿ ಏನು ಮಾಡಬೇಕು, EVM ಅನ್ನು ಅವ್ರಿಗೆ ತೋರಿಸ್ಬೇಕಾಗತ್ತೆ, ಮತ್ತೆ ಒಂದು 50 ವೋಟ್ಗಳನ್ನು ಹಾಕಬೇಕು, ಅವ್ರ ಎದುರು ಹಾಕಿ ಮತ್ತೆ ಖಾಲಿ ಮಾಡಬೇಕು. ಅಂದರೆ EVM ಪರ್ಫೆಕ್ಟ್ ಆಗಿದೆ ಅನ್ನೋದನ್ನು ಅವರಿಗೆ ಅವ್ರು ದಾಖಲಾತಿ ಮಾಡಬೇಕು, ಅವರ ಸಹಿಯನ್ನು ತಗೊಳ್ತಾರೆ. ತಕ್ಷಣ 7 ಗಂಟೆಯಿಂದ ಮತದಾನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂದ್ರೆ ಇದೆಲ್ಲ ಸಿದ್ಧತೆಗಳು ಮೊದಲೇ ಇವತ್ತಿಂದ ಮಾಡ್ತಾ ಹೋಗ್ತಾರೆ. ನಾಳೆಗೆ ಏನಿದ್ರು ಕೇಳಿದ್ರೆ ಮಾಕ್ ಒಂದು ಇದು ಏನಿದೆ ಅದು ಮಾತ್ರ ಇಟ್ಕೊಳ್ತಾರೆ. ಹಾಗೇನೆ ಸಂಜೆ 6 ಗಂಟೆಗೆ ಇದು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅಂದ್ರೆ ನೀವು ಒಂದು ಕೇಳಬಹುದು, 6 ಗಂಟೆಯ ನಂತರ ಕೂಡ ಬರ್ತಾ ಇದ್ದಾರೆ ಜನ, ಅದೇನ್ ಮಾಡ್ತೀರಿ? ಸರಿ, ಅಂದ್ರೆ ನಾನು ಒಬ್ಬ ಪ್ರಿಸೈಡಿಂಗ್ ಆಫೀಸರ್ ಆಗಿ ನಾನು ಹೇಳಬೇಕು, ಅಥವಾ ಕಾನೂನು ಆಗಿದೆ 6 ಗಂಟೆ ನಂತರ ಕೂಡ ಬಂದ್ರೆ ನೀವು ಬರಬೇಡಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಏನ್ ಮಾಡ್ತೀರಿ, 6 ಗಂಟೆ ಆದ ತಕ್ಷಣ ನೀವು ಒಂದು ಚೀಟಿ ಏನ್ ಕೊಡ್ತೀರಿ, ಲಾಸ್ಟ್ ಆ ಕ್ಯೂನಲ್ಲಿ ಇರುವಂತ ಕೊನೆಯ ವ್ಯಕ್ತಿಗೆ ಒಂದು ಚೀಟಿ ಕೊಟ್ಬಿಡ್ತೀರಿ. ಸರದಿ ಸಾಲಿನಲ್ಲಿದ್ದಾನೆ, ಕೊನೆ ಅವನಿಗೆ ಕೊಡ್ಬೇಕು. ಅಂದರೆ ಅವನಿಗೆ ಮತದಾನಕ್ಕೆ ಅವಕಾಶ ಮಾಡಿ ಕೊಡಬೇಕು. 6 ಗಂಟೆ ಆಗಿರ್ಬೋದು, ಇಲ್ಲಿ 6:15 ಆಗಿರ್ಬೋದು, 7 ಆಗಿರ್ಬೋದು. ಆದರೆ ಕೊನೆಯ ವ್ಯಕ್ತಿಗೆ ಯಾರು ಚೀಟ್ ಕೊಟ್ಟಿದ್ದೀರಿ ಅವನಿಗೆ ನೀವು ಮತದಾನಕ್ಕೆ ಅವಕಾಶ ಮಾಡಿ ಕೊಡಲೇಬೇಕಾಗತ್ತೆ. ಯಾಕೆ ಕೇಳಿದ್ರೆ ಅದು ಅವನ ಫಾಲ್ಟ್ ಅಲ್ಲ, ನಮ್ಮದು. ಅಂದರೆ ಅವ್ ಹೀಸ್ ಇನ್ ದ ಕ್ಯೂ. ಸೊ ಈ ರೀತಿಯಲ್ಲಿ ಅವ್ರು ಏನು ಮಾಡಬೇಕಾಗತ್ತೆ, ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಮತ್ತು ಅಂತ್ಯಗೊಳಿಸಬೇಕಾಗತ್ತೆ. ಆ ನಂತರದಲ್ಲಿ ಅವರು ಡಿಮಸ್ಟ್ರಿಂಗ್ ಅಂತ ಹೇಳ್ತಾರೆ. ನೀವು ಇವತ್ತು ಮಸ್ಟ್ರಿಂಗ್ ಸೇಮ್ ಡಿಮಸ್ಟ್ರಿಂಗ್ ಸೆಂಟರ್ಗೆ ಅದೆಲ್ಲವನ್ನು ತಂದು ಇಲ್ಲಿ ಲೆಕ್ಕಾಚಾರ ಕೊಟ್ಟು ಅವ್ರ ಮನೆಗೆ ಹೋಗ್ಬೇಕಾಗತ್ತೆ. ಇನ್ನು
ನಾವು ಜಿಲ್ಲೆಯಾದ್ಯಂತ ನೋಡೋದಾದ್ರೆ ಕೆಲವೊಂದು ವಿಶೇಷವಾದ ಮತಗಟ್ಟೆಗಳು ಕೂಡ ಜನರನ್ನ ಆಕರ್ಷಿಸ್ತಾ ಇದೆ. ಸೊ ತಾವು ಕೂಡ ನೋಡಿರ್ಬೋದು, ಸಖಿ ಮತಗಟ್ಟೆ ಅಂತ ಆಗಿರ್ಬೋದು, ಯುವ ಮತಗಟ್ಟೆ. ಸೊ ನಾವು ಇದರ ಬಗ್ಗೆ ಅಂದ್ರೆ ಯಾಕೆ ಅಂದ್ರೆ ಮತದಾರರನ್ನ ವಿಶೇಷವಾಗಿ ಆಕರ್ಷಿಸಿದೆ. ಇದಾಗಲೇ ನಿಮ್ಮ ನ್ಯೂಸ್ ನಲ್ಲಿ ಕೂಡ ನೋಡಿದ್ದೇನೆ. ಯಾಕೆ ಕೇಳಿದ್ರೆ ಇದು ಒಂದು ಅರ್ಥದಲ್ಲಿ ಮತದಾರರನ್ನು ಆಕರ್ಷಿಸ್ಲಿಕ್ಕೆ ನಾವು ಮತ ಮಾಡುವಾಗ ಹಿಂದೆ ಇದಿರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಯಾಕೆ ಕೇಳಿದ್ರೆ ಮುಖ್ಯವಾಗಿ ಈ ಯಂಗ್ ವೋಟರ್ಸ್ ಇದ್ದಾರಲ್ಲ, ಯಂಗ್ ವೋಟರ್ಸ್ಗಳು ಹೇಗೆ ಅಟ್ರಾಕ್ಟ್ ಮಾಡಬೇಕಾಗತ್ತೆ. ಕೆಲವು ಮತಗಟ್ಟೆಗಳು ಅತ್ಯಂತ ಆಕರ್ಷಕವಾಗಿರಬೇಕು, ಕೆಲವು ಕಡೆ ಸೆಲ್ಫಿ ಬೂತ್ಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಯಾಕೆ ಕೇಳಿದ್ರೆ ಒಂದು ರೀತಿಯಲ್ಲಿ ಒಂದು ಆಕರ್ಷಕ ಹಬ್ಬ ಇದು, ಪ್ರಜಾಪ್ರಭುತ್ವದ ಹಬ್ಬ ಅಲ್ವಾ. ಹೋಗಿ ಏನು ಬಂದು ಹೋಗಿ ಡ್ರೈ ಆಗಬಾರ್ದು, ಶುಡ್ ಬಿ ಒಂದು ಲೈವ್ಲಿ ಇರಬೇಕು. ಆ ದೃಷ್ಟಿಯಿಂದ ಎಲ್ಲವನ್ನು ಕೂಡ ಒಂದು ತೋರಣ ಗಿರಣ ಕಟ್ಟಿ ಅಲಂಕೃತವಾಗಿ ಮಾಡಿರ್ತಾರೆ. ಅಂದ್ರೆ ಮತದಾರರು ಬಂದು ಹೋಗ್ಬೇಕಂತ. ಮತ್ತೆ ಮತದಾರರಿಗೆ ಬೇಕಾಗುವಂತ ಎಲ್ಲ ವ್ಯವಸ್ಥೆಗಳೇನಿದೆ ಅಲ್ವಾ, ಶೌಚಾಲಯ ಇರಬಹುದು, ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ರ್ಯಾಂಪ್ ಹತ್ಲಿಕ್ಕೆ ಹೋಗ್ಲಿಕ್ಕೆ ಇರಬಹುದು, ವೀಲ್ ಚೇರ್ ಇರಬಹುದು, ಅವ್ರಿಗೆ ಏನು ಅಗತ್ಯತೆ ಅದನ್ನೆಲ್ಲ ಪೂರೈಸ್ತಾರೆ. ಇದು ಮಾಡಬೇಕಾಗುತ್ತೆ. ಯಾಕೆ ಕೇಳಿದ್ರೆ ಜನರಿಗೆ ಒಂದು ಖುಷಿ ಆಗ್ಬೇಕಲ್ಲ, ಬಂದವರು ಯಾವುದೇ ತೊಂದರೆ ಆಗಬಾರ್ದು. ಈ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತದಾನವನ್ನ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ. ಖಂಡಿತವಾಗಿ ಯುವ ಮತದಾರರು ಹಾಗೆ ಪ್ರಾಯಸ್ಥರು ಬಂದಿರ್ತಾರೆ. ಬರೀ ಯುವಕರು ಅಂತಲ್ಲ, ಯುವಕರು ಯಾಕೆ ಕೇಳಿದ್ರೆ ಯುವಕರು ಮೊದಲು ಮತದಾನಕ್ಕೆ ಹಿಂಜರಿತಾ ಇದ್ರು. ಕೊನೆಯ ಪಕ್ಷ ಯುವ ಮತದಾರರು ಏನಿದ್ದಾರೆ ಮತಗಟ್ಟೆ ನೋಡಿ ಆದ್ರೂ ಆಕರ್ಷಿತರಾಗಬೇಕು, ಸೆಲ್ಫಿ ಪಾಯಿಂಟ್ ತಗೊಳ್ಳಿಕ್ಕೆ, ಇದೆಲ್ಲ ಒಂದು ಆಕರ್ಷಿಸುವ ಒಂದು ತಂತ್ರಗಾರಿಕೆ. ಯಾಕೆ ಮಾಡರ್ನ್ ಟೆಕ್ನಾಲಜಿ ಅಲ್ವಾ ಇವಾಗ. ಖಂಡಿತ ಹೌದು ಸರ್. ಈಗ ಕಳೆದ ಬಾರಿ ಅಂದ್ರೆ ಎಷ್ಟು % ವೋಟ್ ಆಗಿದೆ ಅಂದ್ರೆ ಕಳೆದ ಬಾರಿ ಕರೆಕ್ಟ್ ಅಂದ್ರೆ ನಮ್ಮ ಜಿಲ್ಲಾ ಮಟ್ಟ ನಾನು ಉಡುಪಿ ಮತ್ತು ಚಿಕ್ಕಮಗಳೂರು ತಗೊಂಡಾಗ 2019ರಲ್ಲಿ ಆದ ಮತದಾನಕ್ಕೆ 76.7%, 76.7%. ಆವಾಗ ಕೂಡ ಟಾರ್ಗೆಟ್ 80-85 ಇತ್ತು. ಆದ್ರೆ ಅವ್ರು ಏನಾಯ್ತು, ಅದಕ್ಕಿಂತ ಒಂದು 5-6% ಜಾಸ್ತಿ ಮಾಡಿದ್ದಾರೆ ಅಲ್ವಾ. 2014ಕ್ಕಿಂತ 2019ರಲ್ಲಿ ಒಂದು 5-6% ಜಾಸ್ತಿ ಆಯ್ತು. ದಟ್ ಇಸ್ ಅ ಇಂಪ್ರೂವ್ಮೆಂಟ್. ಈ ಬಾರಿ ಏನ್ ಕೇಳಿದ್ರೆ ಎಸ್ ಖಂಡಿತವಾಗಿ ಈ ಬಾರಿ 76.7 ಕನಿಷ್ಠ ಪಕ್ಷ ಒಂದು 80-85ಗೆ ತಗೊಂಡು ಹೋಗ್ಬೇಕಂತ. 100 ಆಗತ್ತಂತ ನಾನು ಹೇಳೋಲ್ಲ, ಅಥವಾ ಅವರಿಗೆ ಅಧಿಕಾರಿಗಳಿಗೆ ಕೂಡ ಅದು ಎಕ್ಸ್ಪೆಕ್ಟೇಷನ್ ಇರ್ಲಿಕ್ಕಿಲ್ಲ. ಕನಿಷ್ಠ ಪಕ್ಷ ಒಂದು 80ರ ಗಡಿ ಡಿಸ್ಟಿಂಕ್ಷನ್ ನಲ್ಲಿ ಆದ್ರೂ ನಮ್ಮ ಜಿಲ್ಲೆ ಅಥವಾ ಚಿಕ್ಕಮಗಳೂರು ಜಿಲ್ಲೆ ಪಾಸ್ ಆಗ್ಬೇಕಂತ ಡಿಸ್ಟಿಂಕ್ಷನ್. ಅದೃಷ್ಟಿಯಿಂದ ಏನ್ ಮಾಡಿದ, ಬೇರೆ ಬೇರೆ ಪ್ರೈಸ್ಗಳು ಕೊಡ್ತಾ ಇದ್ದಾರೆ. ಯಾರು 100% ಪೋಲಿಂಗ್ ಆಗುತ್ತೋ ಆ ಸ್ಟೇಷನ್ ಆ ಒಂದು ಬೂತ್ಗಳಿಗೆ ಪ್ರೈಸ್ ಕೊಡುವಂತಹದ್ದು, ಅಟ್ರಾಕ್ಷನ್ ಮಾಡುವಂತಹದ್ದು, ಹೆಚ್ಚಿನ ಪ್ರಚಾರ ಕೊಡುವಂತ ಇದೆಲ್ಲ ಮಾಡ್ತಾ ಇದ್ದಾರೆ. ಆದ್ರೂ ಎಷ್ಟು ಆಗ್ಬಹುದು ಅನ್ನೋ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡೋಣ. ಅಂದ್ರೆ 85 ಆಗ್ಬೇಕಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಓಕೆ, ಇನ್ನು ಈ ಜನರ ಉತ್ಸಾಹ ಯಾವ ರೀತಿಯಲ್ಲಿ ಇದೆ ನಾವು ಇವಾಗ ನೋಡೋದಾದ್ರೆ? ಅಂದ್ರೆ ಒಂದು ಅನಿಸುತ್ತೆ, ನೀವು ಇದೀಗ 1.5 ತಿಂಗಳಿಂದ ಸತತವಾಗಿ ಎಲ್ಲ ಉಡುಪಿ ಮತ್ತು ಚಿಕ್ಕಮಗಳೂರನ್ನು ನೋಡಿದಾಗ ಸತತವಾಗಿ ಎಲ್ಲ ಕಾರ್ಯಕರ್ತರು ಇರ್ಬೋದು, ಅಭ್ಯರ್ಥಿಗಳು ಇರ್ಬೋದು, ಮನೆಗಳಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇಷ್ಟು ಪ್ರಮಾಣದಲ್ಲಿ ಒಂದು ಅಥವಾ ಸೋಷಿಯಲ್ ಮೀಡಿಯಾಗಳು ಯೂಸ್ ಮಾಡುವಂತಹದ್ದು ಎಷ್ಟು ಯಾವ ಚುನಾವಣೆಯಲ್ಲಿ ಆಗಲಿಲ್ಲ. ಇನ್ನೊಂದು ಹೇಳಬೇಕಾಗತ್ತೆ, ಏನು ಕೇಳಿದರೆ ಈ ಬಾರಿ ಅಭ್ಯರ್ಥಿಗಳು ಸ್ವತಃ ಹೋಬಳಿ ಮಟ್ಟಿಗೆ ಹೋಗಿದ್ದಾರೆ. ಅಲ್ಲಿ ಸಣ್ಣ ಸಣ್ಣ ಸಭೆಗಳು ಮಾಡಿದ್ದಾರೆ. ನಾನು ಉಡುಪಿ ಮತ್ತು ನಮ್ಮ ಚಿಕ್ಕಮಗಳೂರು ನೋಡಿದಾಗ ದೊಡ್ಡ ಸ್ಟಾರ್ಸ್ಗಳು ಇವತ್ತು ಬರಲಿಲ್ಲ ಅಲ್ವಾ, ದೊಡ್ಡ ಲೀಡರ್ಸ್ಗಳು ಬರಲಿಲ್ಲ. ಬದಲಾಗಿ ಇವರುಗಳೇ ಸ್ಟಾರ್ಗಳಾಗಿ ಜನರ ಮುಂದೆ ಹೋಬಳಿಗಳಲ್ಲಿ ಇಂಥ ಸಭೆಗಳ ಸಮಾರಂಭ ಮಾಡಿ ಜನರನ್ನು ಆಕರ್ಷಿಸ್ತಾ ಇದ್ದಾರೆ. ಮಾತ್ರ ಒಂದು ರೀತಿ ಸ್ಪಿರಿಟ್ ಬಂದಿದೆ ಇವತ್ತು, ಏನು ಗೊತ್ತಿಲ್ಲ, ಅದು ಜಾತಿ ಸ್ಪಿರಿಟು, ಧರ್ಮದ ಸ್ಪಿರಿಟು, ಅಥವಾ ಏನು ಅಭಿವೃದ್ಧಿ ಸ್ಪಿರಿಟು ಗೊತ್ತಿಲ್ಲ. ಅಂತೂ ಜನರಲ್ಲಿ ಒಂದು ಸ್ಪಿರಿಟ್ ಇದೆ, ಈ ಸಲ ಮತ ಹಾಕಲೇಬೇಕಂತ ಹೇಳಿ. ಮತ್ತು ಯುವ ಮತದಾರರಿಗೆ ಒಂದು ಹೊಸ ಚಾಲೆಂಜಿಂಗ್ ಇದೆ ಅಲ್ವಾ, ಏನು ತಾವು ಭಾಗವಹಿಸಬೇಕು. ಇದು ಒಂದು ಒಳ್ಳೆಯ ಸಿಂಪ್ಟಮ್ ಅಂತ ಹೇಳ್ತೇನೆ. ಆ ದೃಷ್ಟಿಯಿಂದ ನೋಡುವಾಗ ಖಂಡಿತವಾಗಿ ನಾಳೆ ಒಳ್ಳೆಯ ರೀತಿಯ ಪರ್ಸೆಂಟೇಜ್ ಕನಿಷ್ಠ ಪಕ್ಷ 80ಕ್ಕಿಂತ ಮೇಲೆ ಹೋಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಓಕೆ, ಇನ್ನು ಈ ಸಂದರ್ಭದಲ್ಲಿ ಅಂದ್ರೆ ರಾಜಕೀಯ ಪಕ್ಷದವರ ಜವಾಬ್ದಾರಿ ಎಷ್ಟಿರ್ತದೆ ಅಂದ್ರೆ ನಿನ್ನಿನವರೆಗೆ ಆಯ್ತು, ಓಪನ್ ಇದಾಯ್ತು, ಇವತ್ತು ಡೋರ್ ಟು ಡೋರ್ ಇದೆ ಮಾಡಿದ್ರು, ಇನ್ನು ಈಗ ಸ್ಟಾಪ್ ಆಗಿದೆ. ಜವಾಬ್ದಾರಿ ಏನ್ ಕೇಳಿದ್ರೆ ಇನ್ನು ಮೆನಿಪ್ಯುಲೇಟ್ ಮಾಡಬಾರ್ದು. ಈ ಒಂದು ಮುಖ್ಯವಾಗಿ ಏನು ಕೇಳಿದ್ರೆ ಇದುವರೆಗೆ ಅವರ ಐಡಿಯಾ ಮಾಹಿತಿಗಳು ಕೊಡುವುದು ಕರ್ತವ್ಯ ಮಾಡಲೇಬೇಕು. ಆದ್ರೆ ಇನ್ನು ಯಾವುದೇ ತರದ ಮೆನಿಪ್ಯುಲೇಟಿವ್ ಇವತ್ತಾಗಲಿ ರಾತ್ರಿ ಆಗಲಿ ನಾಳೆ ಆಗಲಿ ಮಾಡಬಾರ್ದು. ಅವರು ಸೈಲೆಂಟ್ ಆಗಿ ಬರೀ ಕೂತ್ಕೊಂಡಿರ್ಬೇಕಾಗತ್ತೆ. ಯಾಕೆ ಕೇಳಿದ್ರೆ ಈ ಒಂದು ಟೈಮ್ ಇನ್ನೊಂದು 12 ಗಂಟೆ ಅವಧಿ ಉಂಟಲ್ಲ, ಇದು ಪ್ರತಿಯೊಬ್ಬ ಮತದಾರ ಸ್ವಂತವಾಗಿ ಆಲೋಚನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಲ್ವಾ. ಯಾವುದೇ ಪಕ್ಷಕ್ಕಾಗಿ ಯಾವುದೇ ವ್ಯಕ್ತಿಗಾಗಿ ಅದು ಇಂಪಾರ್ಟೆಂಟ್ ಅಲ್ಲ, ಕನಿಷ್ಠ ಪಕ್ಷ ವೋಟರ್ಸಿಗಳಿಗೆ ಸ್ವತಂತ್ರವಾಗಿ ಆಲೋಚಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಲ್ವಾ. ಸೋಲು ಗೆಲುವು ಎಲ್ಲಿಗೂ ಬರ್ತದೆ, ಅದು ಬೇರೆ. ಆದ್ರೆ ಒಂದು ಪ್ರಜಾಪ್ರಭುತ್ವವನ್ನು ಒಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ನಲ್ಲಿ ಸ್ವೀಕರಿಸಿ ಮತದಾರರಿಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ತಾ ಇದ್ದೇನೆ. ಓಕೆ ಸರ್, ಈಗ ನಾವು ಮತದಾರರು ಈಗ ಮತಗಟ್ಟೆಗೆ ಹೋಗ್ತಾರೆ, ಈ ಮತಗಟ್ಟೆಗೆ ಹೋಗುವ ಮುಂಚೆ ಅವರು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು? ಖಂಡಿತ ನಾಳೆ ಈ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ನಮ್ಗೊಂದು ದೊಡ್ಡ ಹಬ್ಬ 26ನೇ ತಾರೀಕು
ನಮ್ಮ ಹಬ್ಬ ಪ್ರಾರಂಭ ಆಗುತ್ತೆ. ಒಂದು ಹೇಳುತ್ತೆ ನಾವೇನು ಮಾಡ್ಬೇಕು ಕೇಳಿದರೆ, ಇದಾಗಲೇ ನಮಗೆ ಮತದಾರರ ಚೀಟಿ ಏನಿದೆ, ಒಂದು ಎಪಿಕ್ ಕಾರ್ಡ್ ನಮ್ಮ ಜೊತೆ ಇದೆ, ಮಾತ್ರ ನಮ್ಗೆ ಇದಾಗಲೇ ಗೊತ್ತಿದೆ ನಮ್ಮ ಬೂತ್, ವೋಟಿಂಗ್ ಬೂತ್ ಎಲ್ಲಿದೆ ಅನ್ನೋದು ಕೂಡ ಗೊತ್ತಿದೆ, ಪೋಲಿಂಗ್ ಸ್ಟೇಷನ್ ಎಲ್ಲಿದೆ ಗೊತ್ತಿದೆ. ನಾವು ಆದಷ್ಟು ಬೇಗ ಹೋಗಬೇಕು ಅಂತ ಹೇಳ್ತಾರೆ. ಒಂದು ಮಾತು ಹೇಳ್ತಾರೆ, ಹೆಚ್ಚಿನ ಪತ್ರಿಕೆಯವರು ಹೇಳ್ತಾರೆ, ಆದಷ್ಟು ಬೇಗ ಹೋಗಿ, ಅದು ಲೇಟ್ ಹೋದರೆ ಏನಾಗುತ್ತೆ ಕೇಳ್ಬೋದು ನೀವು. ಬೇಗ ಹೋಗಿ ಉದ್ದೇಶ ಏನು ಕೇಳಿದರೆ, ಈಗ ವಿಪರೀತ ಸೆಕೆ ಇದೆ, ತಾಪಮಾನ ಜಾಸ್ತಿ ಇದೆ, ಮಧ್ಯಾಹ್ನ ಬಿಸಿ ಏರಿದಾಗ ನಿಮಗೂ ಕಷ್ಟ ಆಗ್ಬೋದು ಅಥವಾ ರಶ್ ಆಗ್ಬೋದು, ಬೆಳಿಗ್ಗೆ ಮತ್ತೆ ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೂ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ಹೋಗಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಒಂದು ಅರ್ಥದಲ್ಲಿ. ಇನ್ನೊಂದು ಏನು ಕಾಣುತ್ತೆ, ಹೋಗುವಾಗ ಬೇಕಾಗುವಂಥ ಕೆಲವು ಡಾಕ್ಯುಮೆಂಟ್ಗಳನ್ನು ನಾವು ತಗೊಂಡು ಹೋಗಲೇಬೇಕು ಅಲ್ವಾ. ಒಂದು ಎಪಿಕ್ ಕಾರ್ಡ್ ಇದ್ಬಿಟ್ರೆ ಸಾಕಾಗತ್ತೆ. ಎಪಿಕ್ ಕಾರ್ಡ್ ಇಲ್ಲ, ಕೆಲವರಿಗೆ ಇಲ್ಲ, ಬೆಳಿಗ್ಗೆ ಹುಡುಕುವಾಗ ಸಿಗಲಿಲ್ಲ ಅಥವಾ ಇಲ್ಲ ಕಳೆದು ಹೋಗಿದೆ, ಅದಕ್ಕೆ ಬೇರೆ ಒಂದು 20 ದಾಖಲಾತಿಗಳು ಬೇರೆ ಇದೆ. ಉದಾಹರಣೆಗೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಅಥವಾ ಪಾಸ್ಪೋರ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಂದರೆ ಯಾವುದೇ ಫೋಟೋ ಇರುವಂಥ, ಸರ್ಕಾರಿ ಸೀಲ್ ಇರುವಂಥ ಯಾವುದೇ ದಾಖಲಾತಿ ಇದ್ರೆ ಆಗುತ್ತೆ ಅಲ್ವಾ. ಅಲ್ಲಿ ಹೋಗಿ ನಿಮಗೆ ಈಸಿಲಿ ನಿಮ್ಮ ವೋಟನ್ನು ಕ್ಯಾಸ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಲ್ವಾ. ಅಥವಾ ಇವಾಗ QR ಕೋಡ್ ಅಂತ ಕೂಡ ಮಾಡಿದ್ದಾರೆ, ಈಗ ಒಂದು ಹೊಸ ಬಂದಿದೆ QR ಕೋಡ್ ಅಂತ ಹೇಳಿ. ಅಂದರೆ ನಿಮ್ಮ ಮತದಾರ ಚೀಟಿ ಕೊಟ್ಟಾಗ ನೀವು ಅದನ್ನು ಇದು ಟ್ರೈ ಮಾಡಿಬಿಟ್ರೆ ಅದೇನಾಗುತ್ತೆ, ನಿಮ್ಮ ಎಲ್ಲ ಎವ್ರಿಥಿಂಗ್ ನಿಮ್ಗೆ ಎಕ್ಸ್ಪೋಸ್ ಮಾಡುತ್ತೆ, ನಿಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿ ಎಲ್ಲ ಮಾಹಿತಿ ಕೊಡ್ತದೆ. ನಾನು ಯಾಕೆ ಕೇಳಿದರೆ, ಈ ಮೂಲ ದಾಖಲಾತಿ ತಗೊಂಡು ಹೋಗಬೇಕಾಗತ್ತೆ ಅಲ್ವಾ, ಮತ್ತೆ ಅಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಆ ದೃಷ್ಟಿಯಿಂದ ಒಂದು ಪ್ರಿಕಾಷನರಿ ಆಗಿ ನಾವು ಹೇಳುವಂಥ ಮತದಾರರಿಗೆ. ಇನ್ನು ಮತಗಟ್ಟೆಯಲ್ಲಿ ಸರ್, ಅಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಅವ್ರು ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಸಂಜೆಯಿಂದ? ಎಸ್, ಅಂದ್ರೆ ನಾನು ಒಬ್ಬ ಮತಗಟ್ಟೆ ಅಧಿಕಾರಿ ಆಗಿದ್ದ ಹಿನ್ನೆಲೆ ಹೇಳ್ತೇನೆ, ಹೆಚ್ಚಿನವರು ಮತಗಟ್ಟೆಗೆ ಅಧಿಕಾರಿಯಾಗಿ ಹೋಗ್ಲಿಕ್ಕೆ ಹಿಂಜರಿತಾರೆ. ಆದಷ್ಟು ತಪ್ಪುಗಳು ಹೇಗಂತ ನಾನು ಹೇಳ್ತೇನೆ, ಇದೊಂದು ಒಳ್ಳೆಯ ಕೆಲಸ, ಇದು ಅನುಭವ. ಯಾಕೆ ಕೇಳಿದ್ರೆ ಇದು ಜವಾಬ್ದಾರಿ, ಕರ್ತವ್ಯ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆ ಕೇಳಿದ್ರೆ ನೀವೊಂದು ಪ್ರಿಸೈಡಿಂಗ್ ಆಫೀಸರ್ ಆಗಿ ನಿಮ್ಮ ಅಡಿಯಲ್ಲಿ 4-5 ಆಫೀಸರ್ಸ್ಗಳು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ. ಅವ್ರನ್ನೆಲ್ಲರೂ ಒಟ್ಟಿಗೆ ತಗೊಂಡು ಹೋಗಿ ಇವತ್ತು ಸಂಜೆ ಹೋಗಿ ಕೂತು ಎಲ್ಲ ಒಂದು ಇದು ಕಲೆಕ್ಟಿವ್ ವರ್ಕ್, ನಾನು ಒಬ್ಬನೇ ಮಾಡ್ಲಿಕ್ಕೆ ಆಗೋಲ್ಲ. ಅಲ್ಲಿ ಎಲ್ಲರನ್ನೂ ನೀವು ಅಲ್ಲಿ ನಿಭಾಯಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಇದ್ರೆ ತುಂಬ ಖುಷಿಯಲ್ಲಿ ಮಾಡ್ಬೋದು. ಒಂದಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಇರುತ್ತೆ ಅವ್ರು ಎಲ್ಲರೂ ಕೂಡ. ಯಾಕೆ ಕೇಳಿದ್ರೆ 7 ಗಂಟೆ ಒಳಗೆ ಎಲ್ಲವನ್ನೂ ಸಜ್ಜು ಮಾಡ್ಕೊಂಡು ಇರಬೇಕು. ಅದು ಅಲ್ಲಿ ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಇಲ್ಲಿ ತಯಾರಾಗಲಿ ಅಂತ ಹೇಳಿದ್ರೆ ವೋಟರ್ಸೇ ಜೋರಾಗಿ ಬಿಡ್ತಾರೆ, ಅದು ಕನ್ಫ್ಯೂಷನ್ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತು ಮತ್ತು ನಾಳೆ ಏನಿದೆ ಎಲ್ಲ ಪೂರ್ವ ತಯಾರಿ ಮಾಡಿದ ನಂತರ 7ನೇ ನಾಳೆ 26ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಮತದಾರರು ಒಬ್ಬರೊಬ್ಬರೇ ಬರ್ತಾ ಹೋಗ್ತಾರೆ. ಬಂದು ಹೋದಾಗ ಅಲ್ಲಿ ಏನಾಗುತ್ತೆ, ಒಬ್ಬ ಫಸ್ಟಿಗೆ ಬಂದಾಗ ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸ್ತೀರಿ ಅಲ್ಲ, ಎಪಿಕ್ ಕಾರ್ಡ್ ತೋರಿಸ್ತೀರಿ, ಅವನು ಅದನ್ನು ವೆರಿಫೈ ಮಾಡ್ತಾನೆ. ಕಡೆಗೆ ನಿಮ್ಗೊಂದು ಇಂಕ್ ಹಾಕ್ಲಿಕ್ಕೆ ನೆಕ್ಸ್ಟ್ ಇವ್ನಿಗೆ ಕಳಿಸ್ತಾನೆ. ಅವು ಏನು ಮಾಡ್ತಾನೆ, ನಿಮ್ಮ ಎಡಗೈಯ ತೋರ್ ಬೆರಳಿಗೆ ಹಾಕ್ತಾನೆ ಅಲ್ವಾ, ಈ ಬಾರಿ ಎಡಗೈಯ ತೋರ್ ಬೆರಳಿಗೆ ಹಾಕ್ತಾನೆ. ಆ ನಂತರದಲ್ಲಿ ನಿಮ್ಗೊಂದು ಚೀಟಿ ಕೊಡ್ತಾನೆ. ಮತ್ತೆ ನೀವು ವೋಟಿಂಗ್ ಮೆಷಿನ್ ಇದೆ, ಆ ಕಡೆ ಹೋಗಿ ಬಟನ್ ಒತ್ತಿ, ನಿಮ್ಗೆ ಯಾವ ಬಟನ್ ಬೇಕೋ ಅಲ್ಲಿ ಪಾರ್ಟಿಯ ಸಿಂಬಲ್ ಇದೆ, ಪಾರ್ಟಿಯ ಇದಿದೆ, ಯಾವುದು ನಿಮ್ಮ ಅಭ್ಯರ್ಥಿ ಹೆಸರಿದೆ, ಮತ್ತು ಇದು ಅಲ್ಲಿ ಪರ್ಟಿಕ್ಯುಲರ್ ಒಂದು ಇದಿರ್ತದೆ ಬಟನ್ ಒತ್ತಿದಾಗ ಒಂದು ಟ್ರೈ ಅಂತ 2 ಸೆಕೆಂಡ್ನಲ್ಲಿ ಬಂದ್ಬಿಡ್ತದೆ. ಆವಾಗ ಅಲ್ಲೇ ಕೆಳಗೆ ಒಂದು ಇದಿದೆ, UV-ಪ್ಯಾಟ್ ಅಂತ ಇದೆ, ಅಲ್ಲಿ ಕೂಡ ನಿಮ್ಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಯಾರಿಗೆ ಹಾಕಿದ್ದು ಬಿದ್ದಿದೆ ಇಲ್ವ ಅಂತ. ಸೊ ಆ ರೀತಿಯಲ್ಲಿ ಮಾಡಿ ಬರ್ಬೋದು, ಏನಿಲ್ಲ. ಒಂದು ಹೇಳಿದಾಗೆ ನೀವು ಯಾರು ಅಧಿಕಾರಿಗಳು ಏನಿದ್ದಾರೆ ಅವ್ರು ಇದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು. ಮಾತ್ರ ಅಲ್ಲ, ಯಾವ ಥರದ ಕನ್ಫ್ಯೂಷನ್ ಆಗದಾಗ ನೋಡ್ಕೊಳ್ಬೇಕಾಗತ್ತೆ ಅಲ್ವಾ. ಯಾಕೆ ಕೇಳಿದ್ರೆ, ನಾವು ಅಧಿಕಾರಿ ಅಂತ ಅಧಿಕಾರ ಚಲಾಯಿಸ್ಲಿಕ್ಕೆ ಇರುವುದಲ್ಲ, ಸ್ಮೂತ್ಫುಲ್ ಆಗಿ ಹೋಗಬೇಕು. ಕಾನೂನು ಬ್ರೇಕ್ ಆಗದಿದ್ದಾಗೆ ನ್ಯಾಯಯುತವಾಗಿ ಮತದಾನ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡು ಇರಬೇಕು. ಅದು ಈಸಿ, ಒಂದು ಇಟ್ಸ್ ಎ ಚಾಲೆಂಜಿಂಗ್ ಜಾಬ್ ಆ್ಯಂಡ್ ಆಲ್ಸೋ ವೆರಿ ಒಂದು ರೀತಿಯ ಪ್ರೆಸ್ಟೀಜ್ ವರ್ಕ್ ಅಂತ ಹೇಳ್ತೇನೆ. ನಿಮ್ಮ ಅಧಿಕಾರ ಎಲ್ಲ ಇರ್ತದೆ, ನಿಮಗೆ ಅಧಿಕಾರ ಖಂಡಿತ ಉಂಟು. ಸರ್, ನೀವು ಹೇಳಿದ್ದೇನೆ, ನಾನು ಕೂಡ ಮತಗಟ್ಟೆ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ ಅಂತ. ನಿಮ್ಮ ಅನುಭವವನ್ನ ಹೇಳಿ. ನನಗೆ ಒಂದು 6-7 ಕ್ಷೇತ್ರದಲ್ಲಿ ಮಾಡಿದ್ದೇನೆ ನಾನು. ಬಹುಮುಖ್ಯವಾಗಿ ನಾನು ನೋಡಿದಾಗ, ನಾನು ನಾಡ್ಪಾಲ್ ಅಂತ ಹೆಬ್ರಿ ಹತ್ರ ಒಂದು ಆವಾಗ ನಕ್ಸಲೈಟ್ ಏರಿಯಾ, ಅದು ನಕ್ಸಲೈಟ್ ಏರಿಯಾ. ನಮಗೆ ಫುಲ್ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ, ರಾತ್ರಿ ಮಲಗುವಾಗ ಕೂಡ ಹಿಂದೆ ಮುಂದೆ ಪೊಲೀಸ್ ಇರ್ತಾರೆ, ನಮ್ಮೆಲ್ಲ ಎವ್ರಿಥಿಂಗ್ ಇದೆ. ಅಲ್ಲಿ ನನಗೆ ಖುಷಿ ಕೊಟ್ಟಿದ್ದೆ ಏನು ಕೇಳಿದರೆ, ಮತದಾರರು ಅಷ್ಟೇ ಇನ್ನಸೆಂಟ್ ಇದ್ದಾರೆ ನೋಡಿ. ಮತದಾರರು, ನೀವು ನಕ್ಸಲೈಟ್ ಏರಿಯಾ ಅಂತ ಹೇಳ್ತೀರಿ, ಆದರೆ ಜನ ಅಷ್ಟೇ ಇನ್ನಸೆಂಟ್ ಇರ್ತಾರೆ, ಮುಗ್ಧರಿರ್ತಾರೆ ಅಲ್ವಾ. ಅವರು ಬಂದು ಮತ ಹಾಕುವಾಗ ಅಲ್ವಾ, ಅವರು ಬಂದು ಹೋಗುವುದೇ ನೋಡಲಿಕ್ಕೆ ಒಂದು ರೀತಿ ಖುಷಿ ಆಗುತ್ತೆ ನನಗೆ. ಒಂದು ಅಥವಾ ಇನ್ನೊಂದು ಅಂತ ಹೇಳಿದರೆ, ನೀವು ಇನ್ನೊಂದು ಪ್ರಾಬ್ಲಮ್ ಕೆಲವರು ಏನು ಕೇಳಿದ್ರೆ, ಅಲ್ಲಿ ಡಿಮಸ್ಟಿಂಗ್ ಬರ್ತೀರಿ. ಪುನಃ ಡಿಮಸ್ಟಿಂಗ್ ಬಂದಾಗ ಕೆಲವರು ತೊಂದರೆ ಆಗ್ತದೆ. ಅಲ್ಲಿ ಸರಿಯಾಗಿ ಲೆಕ್ಕಾಚಾರ ಕೊಡಬೇಕಾಗತ್ತೆ, ಕೆಲವು ಸೀಲ್ಡ್ ಮಾಡ್ಕೊಂಡು ಇರಬೇಕು, ಅನ್ಸೀಲ್ಡ್ ಅಂತ ಇರ್ತದೆ. ಇದನ್ನೆಲ್ಲ ಮಾಡಬೇಕು. ಆವಾಗ ಸ್ವಲ್ಪ ಕಿರಿಕಿರಿ ಆಗೋದುಂಟು, ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಒಂದು, ನಿಮಗೆ ಕೆಲವರಿಗೆ ಅಲ್ಲಿ ಸರಿಯಾದ ಅಕಾಮಿಡೇಷನ್ಸ್ ಅಲ್ಲಿ ಇಲ್ಲದೆ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಯಾವುದೋ ಭಾರಿ ಹಳ್ಳಿಗಾಡಿಗೆ ಹೋಗಿರ್ತೀರಿ, ಅಲ್ಲಿ ಲೈಟ್ ವ್ಯವಸ್ಥೆ ಇರುವುದಿಲ್ಲ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲದೆ ಇರಬಹುದು. ಇದಕ್ಕೆಲ್ಲ ಒಂದು ದಿನ ಅಲ್ವಾ, ಅದನ್ನು ನಾವು ನಿಭಾಯಿಸಬೇಕು. ನಾವು ಅದು ದೊಡ್ಡ ತೊಂದರೆ ಅಂತ ಹೇಳ್ತಾ ಇಲ್ಲ, ಅದರಲ್ಲಿ ಬದುಕಿಗೆ ಬರಲಿಕ್ಕೆ ಕಲಿಬೇಕು. ಬದುಕಿನ ಜೀವನ ಕಲಿಯುವುದು ಅಲ್ಲಿ. ಯಾಕೆ ಕೇಳಿ, ನಾವು ಒಂದು ದಿನ ಹೋಗಿ ಬರ್ತೇವೆ, ಹಳ್ಳಿಯವರು ಏನೂ ಇಲ್ಲದಲ್ಲಿ 365 ದಿನ ಇರ್ತಾರಲ್ಲ. ಇದೆಲ್ಲ ಅನುಭವ ಅಂತ ಅನಿಸುತ್ತೆ, ಇದೆಲ್ಲ ಅನುಭವ.
ಯಾಕೆಂದ್ರೆ ಅವತ್ತು ಮತದಾರ ಒಬ್ಬರೊಬ್ಬರೇ ಬರುವಾಗ ಅವ್ರ ಮುಖ ನೋಡುವಲ್ಲಿ ಖುಷಿ ಆಗುತ್ತೆ, ಅವ್ರ ಮುಖ ನೋಡುವ ಖುಷಿ ಆಗುತ್ತೆ. ಅವ್ರು ಯಾವ ಪಕ್ಷಕ್ಕೆ ಓಟ್ ಆಗ್ಲಿ ಅದಲ್ಲ, ಅವ್ರ ಮುಖ ನೋಡುವ ಖುಷಿ ಆಗುತ್ತೆ, ಅವರಲ್ಲಿ ಒಂದು ಥ್ರಿಲ್ ಇದೆ. ಅದು ನೋಡುವುದೇ ಒಂದು ಮತಗಟ್ಟೆ ಅಧಿಕಾರಿಗಳಿಗೆ ಒಂದು ಖುಷಿ ಕೊಡುವ ಸಂದರ್ಭ ಅಂತ ನಂಗೆ ಅನಿಸುತ್ತೆ. ಒಂದು ದಿನಗಳ ಕಾಲ ಖಂಡಿತ ಒಂದೇ ದಿನ ಇರೋದು. ಇವತ್ತು ಹೋಗಿ ನಾಳೆ ಸಂಜೆ ಬಂದ್ಬಿಡ್ತೇವೆ. ಎಲ್ಲ ರೂಟ್ ಆಫೀಸರ್ಸ್ ಎಲ್ಲ ಇರ್ತಾರೆ, ವ್ಯವಸ್ಥೆ ಎಲ್ಲ ಇದೆ. ಮತ್ತೆ ಅರ್ಧ ಗಂಟೆಗೆ ಫೋನ್ ಬರ್ತಾ ಇರ್ತದೆ ನಿಮ್ಗೆ. ನೋಡಿ ಎಲ್ಲಿಂದ ಕೇಳಿದ್ರೆ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ, ಮಹಿಳೆ ಮತದಾನ ಎಷ್ಟು, ಪುರುಷರು ಎಷ್ಟು, ಅದು ನಾವು ರೆಡಿ ಮಾಡಿಕೊಂಡು ಇರಬೇಕು. ಪ್ರಿಸೈಡಿಂಗ್ ಆಫೀಸರ್ ಕೆಲಸ ಅದೇನೆ ಅಲ್ವಾ. ಏನ್ ಕೇಳಿದ್ರೆ ಎಷ್ಟು ಮತದಾನ ಆಗಿದೆ, ಪ್ರಮಾಣ 11 ಗಂಟೆಗೆ ಎಷ್ಟಾಗಿದೆ, 2 ಗಂಟೆಗೆ ಎಷ್ಟಾಗಿದೆ, ಅರ್ಧ ಮುಕ್ಕಾಲು ಗಂಟೆ ಒಮ್ಮೆ ಫೋನ್ ಬರ್ತಾ ಇರ್ತದೆ. ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತಾ ಇರ್ಬೇಕು, ಕೊಡ್ಬೇಕಾಗತ್ತೆ. ಅದು ನೀವಂದ್ರೆ ಎಷ್ಟು ಬಾರಿ ಆಗಿದ್ರಿ ಅಂತ? ನಾನು 6-7 ಬಾರಿ ಆಗಿದೆ. ಒಮ್ಮೆ ನಾನು ಒಬ್ಬ ಸ್ಕ್ವಾಡ್ ಆಗಿದ್ದೇನೆ, ಮತ್ತೆ 6 ಬಾರಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೇನೆ. ಸರ್, ಕೆಲವೊಮ್ಮೆ ಅಂದ್ರೆ ಅಕಸ್ಮಾತ್ ಆಗಿ ಇವಿಎಂ ಮೆಷಿನ್ ಕೆಟ್ಟಿ ಹೋಗುವಂತ ಸಂದರ್ಭ ಬರ್ತದೆ ಅಂತ. ಆ ಟೈಮಲ್ಲಿ ಸ್ವಲ್ಪ ಡಿಲೇ ಆಗ್ತದೆ, ಆದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ. ನಾವು ಯಾಕೆ ಕೇಳಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೊಬ್ರು ಇದ್ದಾರೆ, ಹೈರ್ ಆಫೀಸರ್ಸ್ ಇರ್ತಾರೆ, ಅವರಿಗೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ರೂಟ್ ಆಫೀಸರ್ಸ್ ಇರ್ತಾರೆ, ಇಮಿಡಿಯೇಟ್ ನಿಮಗೆ ಸಹಾಯಕ್ಕೆ ಬರ್ತಾರೆ ಅಲ್ಲಿ. ಯಾಕೆ ಕೇಳಿದ್ರೆ ಒಂದು 5-10 ನಿಮಿಷ ಲೇಟ್ ಆಗ್ಬೋದು ಬಿಟ್ರೆ ಇಮಿಡಿಯೇಟ್ ಆಗಿ ಬರ್ತಾರೆ, ರಿಪ್ಲೇಸು ಮಾಡ್ತಾರೆ. ಎಲ್ಲ ವ್ಯವಸ್ಥೆ ಇರ್ತದೆ. ಆಗೋದು ಭಾರಿ ಕಡಿಮೆ, ಅಪರೂಪಕ್ಕೆ 1-2-3 ಆಗ್ಬಹುದು. ಬಟ್ ಆದ್ರೂ ಕೂಡ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ವ್ಯವಸ್ಥೆ ಇದೆ ಅಲ್ಲಿ, ಇಮಿಡಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಸರ್, ನಾವೀಗ ಮೊದಲಿಗಿಂತ ಈಗ ಅಂದ್ರೆ ಯುವ ಮತದಾರರ ಉತ್ಸಾಹ ಎಷ್ಟು ಇದೆ ಅಂತ ಸರ್? ಯುವ ಮತದಾರರಲ್ಲಿ ಒಂದು ರೀತಿ ನಾನು ಹೇಳಿದಾಗೆ ಮತ ಹಾಕಬೇಕು ಅಂತ ಇದೆ ಇವತ್ತು. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇರುವುದು ಯಾರು ಕೇಳಿದ್ರೆ ಯುವ ಮತದಾರರು. ನಮ್ಮಂತ ಹಳೆ ಮತದಾರರು ಸೋಷಿಯಲ್ ಮೀಡಿಯಾಕ್ಕೆ ಹೋಗೋದು ಕಡಿಮೆ. ಮತ್ತೆ ಅವರದ್ದೇ ಆದ ರೀತಿ ಯಾವುದು ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ಏನು ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅವರಿಗೆ ಇಷ್ಟು ಮಾಡಿದ ನಂತರ ನಾವು ಮತಗಟ್ಟೆಗೆ ಹೋಗ್ಬೇಕಾ ಬೇಡವಾ ಅಲ್ವಾ? ಮತಗಟ್ಟೆಗೆ ಹೋಗ್ಲೇಬೇಕು. ನಾನು ಒಂದು ಹೇಳ್ತೇನೆ, ಮತ ಜವಾಬ್ದಾರಿ ಅಂದ್ರೆ ನೀವು ಮತಗಟ್ಟೆಗೆ ಹೋಗ್ಲಿಲ್ಲ, ಮತ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಬರುವ ಪ್ರತಿನಿಧಿಗಳನ್ನಾಗ್ಲಿ ಸರ್ಕಾರವನ್ನಾಗ್ಲಿ ಪ್ರಶ್ನಿಸುವ ನೈತಿಕತೆ ನಮಗೂ ಇಲ್ಲ. ಮತ ಹಾಕ್ಲಿಲ್ಲ ಅಲ್ವಾ? ಆದ್ರೆ ಇನ್ನೊಂದು, ಅವರು ಮಾಡುವ ಕಾನೂನು ನಮ್ಗೆ ತಲುಪುತ್ತೆ. ಅವ್ರು ಕೆಟ್ಟ ಕಾನೂನು ಮಾಡಿದ್ರು ನಮ್ಗೆ ತಲುಪುತ್ತೆ. ನಾನು ಮತ ಹಾಕ್ಲಿಲ್ಲ, ನನಗೆ ಕಾನೂನು ಅನ್ವಯ ಆಗುಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ ಕಾರಣ ತುಂಬಾ ಜವಾಬ್ದಾರಿಯಿಂದ ಯುವ ಮತದಾರರು ಇರ್ಬೋದು, ನಮ್ಮಂತ ಹಳೆ ಮತದಾರರು ಇರ್ಬೋದು, ಅತ್ಯಂತ ಜವಾಬ್ದಾರಿಯಿಂದ ಮತವನ್ನು ಚಲಾಯಿಸಬೇಕು. ಇದು ಒಂದು ನಮ್ಮ ಬದುಕಿನ ಹಕ್ಕು. ಇದು ನಾನು ಬರೀ ಮೂಲಭೂತ ಹಕ್ಕಲ್ಲ, ಇಟ್ ಇಸ್ ನಥಿಂಗ್ ಬಟ್ ಇಟ್ಸ್ ರೈಟ್ ಟು, ಒಂದು ರೀತಿಯ ಲೈಫ್ ಇದ್ದ ಹಾಗೆ ಬದುಕಿನ ಹಕ್ಕು ಮಾಡಬೇಕಾಗತ್ತೆ. ಓಕೆ ಸರ್, ಈಗ ಈ ಮತದಾರರಿಗೆ ನೀವು ಒಂದು ಕಿವಿ ಮಾತನ್ನ ಹೇಳುದಾದ್ರೆ, ನೀವು ಅವಾಗಲೇ ಮಾತಾಡುವಾಗ ಹೇಳಿದ್ರೆ ಇದೊಂದು ನಮ್ಮ ಪ್ರಜಾಪ್ರಭುತ್ವದ ಹಬ್ಬ, ನಾವೆಲ್ಲರೂ ಕೂಡ ಇದಕ್ಕೆ ಭಾಗಿಯಾಗಬೇಕು ಅಂತ. ಸೊ ನಿಮ್ಮ ಕಿವಿ ಮಾತು ಮತದಾರ ಅಂದ್ರೆ ಒಂದು ಹೇಳ್ತೇನೆ, ಇಷ್ಟೆಲ್ಲ ಇದು ಮಾಡಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈ ಒಂದು 5 ವರ್ಷಕ್ಕೊಮ್ಮೆ ಬರುವಂಥ ಹಬ್ಬ ಇದು. ಪ್ರತಿದಿನ ಬರುವಂಥ ಹಬ್ಬ ಅಲ್ಲ ಇದು, ವರ್ಷಕ್ಕೊಮ್ಮೆ ಬರುವ ಹಬ್ಬ ಆಗಬಾರ್ದು. 5 ವರ್ಷಕ್ಕೊಮ್ಮೆ ಬರುವ ಹಬ್ಬ. ಅತ್ಯಂತ ಉತ್ಸಾಹದಿಂದ, ಮನಸ್ಸು ಪ್ರಫುಲ್ಲವಾಗಿ, ಶಾಂತಿಯುಕ್ತವಾಗಿ, ಯಾವುದೇ ಅಡ್ಡ ಆಲೋಚನೆ ಮಾಡದೇನೆ ಅತ್ಯಂತ ಪ್ರಾಮಾಣಿಕವಾಗಿ ಸಮರ್ಥ ಪಕ್ಷ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಿದರೆ ನಿಮಗೊಂದು ಸಮರ್ಥ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಕೂಡ ಆಗುತ್ತೆ. ಆದಷ್ಟೇ ನಿಮ್ಮ ಮತವನ್ನು ಚಲಾಯಿಸಬೇಕು ಅಂತ ನಾನು ಹೇಳ್ತೇನೆ. ಯಾಕೆ 100% ಆಗಬೇಕು. ನಾವು 80 ಹೇಳ್ತೇವೆ, ಯಾಕೆ ಕೇಳಿದ್ರೆ ನಾವು ಯಾವಾಗಲೂ ನಮ್ಮ ವಿದ್ಯಾರ್ಥಿಗೆ ಹೇಳೋದುಂಟು, ನನ್ನ ವಿದ್ಯಾರ್ಥಿ 100 ತೆಗಿಲಿಕ್ಕೆ ಕಷ್ಟ ಆಗ್ತದೆ ಬಿಟ್ಟರೆ ಅಟ್ಲೀಸ್ಟ್ ಡಿಸ್ಟಿಂಕ್ಷನ್ ಪಾಸ್ ಆಗಬೇಕು ಅಂತ. ಅಂದರೆ ಒಂದು ಸ್ವಲ್ಪ ರೇವ್ ಹೋಪ್. ನಾನು ಹೇಳೋದು 100% ನೀವು ಮತ ಹಾಕಬೇಕು ಅಂತ ಹೇಳ್ತೇನೆ. ಎಸ್ ಸರ್, ನಾವೀಗ ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ, ಮತದಾನದ ಮಹತ್ವದ ಬಗ್ಗೆ ಕೂಡ ಹೇಳಿದ್ವಿ. ಸೊ ಇನ್ನೊಮ್ಮೆ ನಾಳೆ ಮತದಾನ ಆಗಿರೋದ್ರಿಂದ ಇನ್ನೊಮ್ಮೆ ಕೂಡ ನಾವು ಮತದಾನದ ಮಹತ್ವದ ಬಗ್ಗೆ ಜನರಿಗೆ ಹೇಳಬೇಕಾಗಿರೋದು ನಮ್ಮ ಕರ್ತವ್ಯ. ಖಂಡಿತ ಮತದಾನದ ಮಹತ್ವದ ಬಗ್ಗೆ ಸರ್ ನೀವು ಒಳ್ಳೆ ಮೀಡಿಯಾ ನೀವು ನಿರಂತರವಾಗಿ ಮಾಡ್ತಾ ಇದ್ದೇನೆ. ನಾನು ತುಂಬಾ ನಿರೀಕ್ಷೆ ನೋಡ್ತಾ ಇದ್ದೇನೆ. ಸತತವಾಗಿ 1-1.5 ತಿಂಗಳಿಂದ ವಾರಕ್ಕೊಂದು ಕಾರ್ಯಕ್ರಮ, 2 ಕಾರ್ಯಕ್ರಮ ಹಾಗೆ ಎಚ್ಚರಿಸುವಂತ, ಅಭ್ಯರ್ಥಿಗಳನ್ನು ಎಚ್ಚರಿಸುವಂತ ಕೆಲಸ, ಮತದಾರರನ್ನು ಎಚ್ಚರಿಸುವಂತ ಕೆಲಸ, ನಮ್ಮಂತವ್ರನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ಯಾಕೆ ಕೇಳಿದ್ರೆ ಒಂದು ಮತದಾರರನ್ನು ಎಚ್ಚರಿಸಬೇಕಾಗತ್ತೆ. ಯಾಕೆ ಕೇಳಿದ್ರೆ ನಿರಂತರವಾಗಿ ಅವರಿಗಿಂತ ಸುದ್ದಿ ಬಂದಾಗ ಏನೋ ಒಂದು ರೀತಿ ಏನು ನಡೀತಾ ಇದೆ, ಮತ ಹಾಕಬೇಕು, ಅದ್ರ ಏನು ಅಗತ್ಯತೆ ಇದು ಅನ್ನೋ ಗೊತ್ತಾಗುತ್ತೆ. ನಾನು ಯಾಕೆ ಕೇಳಿದ್ರೆ ಪ್ರತಿಯೊಬ್ಬ ಮತದಾರನು ಎಚ್ಚರಿಕೆಯಿಂದ ಅಲ್ಲಿ ಹೋಗ್ಬೇಕಾಗತ್ತೆ. ಅದಕ್ಕೆ ಹೇಳಿದ್ರೆ ಡೈಸಿ ಹೇಳ್ತಾರೆ, ಇಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತ. ಅಂದ್ರೆ ಪ್ರತಿಯೊಬ್ಬ ಮತದಾರನಲ್ಲಿ ಆಂತರ್ಯ ಜಾಗೃತಿ ಬೇಕು. ಪ್ರಜಾಪ್ರಭುತ್ವ ಸಕ್ಸಸ್ ಆಗುದು ಎಲ್ಲಿ? ನಿಮ್ಮ ಪಾರ್ಟಿಸಿಪೇಷನ್ ಎಲ್ಲಿ ಮಾಡಬಹುದು ಎಂತಂದ್ರೆ ನಾವು ಹೋಗಿ ನಾವು MLA ಆಗಿ MP ಆಗಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅಟ್ಲೀಸ್ಟ್ MP ಆಗಿ ಹೋಗ್ತಾರಲ್ಲ, ಅವ್ರನ್ನ ಆಯ್ಕೆ ಮಾಡುವುದೇ ನಮ್ಮದು ಘನತೆ, ಅದು ನಮ್ಮ ಹಕ್ಕದು. ಆದ ಕಾರಣ ಆ ರೀತಿಯಲ್ಲಿ ನಾವು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಾಗ ನಮ್ಮ ಡೆಮಾಕ್ರಸಿ ಅನ್ನುವಂಥದ್ದು ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು ಖಂಡಿತವಾಗಿ. ಎಸ್ ಸರ್, ಹಾಗೆ ನಾಳೆ ಲೋಕಸಭೆ ಚುನಾವಣೆ ನಡೆಯಲಿದೆ. ಸೊ ನಾಳೆ ಕೂಡ ನಮ್ಮ ಮಾತುಕತೆ ಹೀಗೆ ಮುಂದುವರಿಯುತ್ತದೆ ಚುನಾವಣೆ ದಿನ ಆಗಿರೋದ್ರಿಂದ. ಸೊ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನಿಮಗೂ ಕೂಡ. ವೀಕ್ಷಕರೇ, ನಾಳೆ ಎಲ್ಲರೂ ಕೂಡ ತಪ್ಪದೆ ಮತದಾನ ಮಾಡಿ, ಇದು ನಮ್ಮೆಲ್ಲರ ಹಕ್ಕು, ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಅಜ್ವಾಡ್ 24/7.